ಭೂಮಿ ಒಳಗೆ ಪಿ ವಿ ಸಿ ಪೈಪ್ ಹಾಕ್ಕೋಬೇಕಾ ಅಥವಾ ಡ್ರಿಪ್ ಪೈಪ್ ಹಾಕ್ಕೋಬೇಕಾ ಅನ್ನೋ ಗೊಂದಲ ರೈತರಿಗೆ ತುಂಬಾ ಇದೆ. ಯಾಕಂದರೆ ಅಡಿಕೆ ತೋಟ, ತೆಂಗಿನ ತೋಟ, ಮಾವು ಈ ಥರದ್ದೆಲ್ಲ ಮಾಡಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಇವೆಲ್ಲ ಪರ್ಮನೆಂಟಾಗಿ ಇರೋವಂಥ ಬೆಳೆ ಇರೋದ್ರಿಂದ ಇದಕ್ಕೆ ಯಾವ ಡ್ರಿಪ್ ಪೈಪ್ ಹಾಕಬೇಕು, ಪರ್ಮನೆಂಟ್ ಸೊಲ್ಯೂಷನ್ ಏನು ಇದಕ್ಕೆ ಅಂತ ರೈತರಿಗೆ ಇದುವರೆಗೂ ತುಂಬಾ ಗೊಂದಲದಲ್ಲಿದ್ದಾರೆ. ಒಬ್ಬರೊಬ್ಬರು ಒಂದೊಂದು ಥರ ಹೇಳಿ 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 ತುಂಬ ಕನ್ಫ್ಯೂಷನ್ ಮಾಡಿಬಿಟ್ಟಿದ್ದಾರೆ. ಆದರೆ ಅದ್ರ ಬಗ್ಗೆ ಟೋಟಲ್ ಆಗಿ ನಾನು ಇವತ್ತು ಕ್ಲಿಯರ್ ಮಾಡೋಕ್ಕಂತ ಬಂದಿದ್ದೀನಿ. ಇದು ಶ್ರೀ ನಾರಾಯಣಿ ಇರಿಗೇಷನ್ ಕಂಪನಿ, ಬೆಂಗಳೂರು, ತುಮಕೂರು, ಚಿತ್ರದುರ್ಗ, ಮಳವಳ್ಳಿ ಇಷ್ಟು ಜಾಗದಲ್ಲಿ ನಮ್ಮ ಬ್ರಾಂಚಸ್ಗಳಿದೆ. ಇಲ್ಲಿ ಹೆವಿ ಗೇಜು ಅಂದರೆ ಡ್ರಿಪ್ ಪೈಪಲ್ಲಿ ಹೆವಿ ಗೇಜು 10 ವರ್ಷ ವಾರಂಟಿ, 15 ವರ್ಷ ವಾರಂಟಿ ಮತ್ತು 25ರಿಂದ 30 ವರ್ಷ ಬರುವಂಥ ಡ್ರಿಪ್ ಪೈಪು ಈ ಥರದ್ದು ಮಾತ್ರ ನಮ್ಮಲ್ಲಿ ಸಿಗೋದು. ಯೂಸ್ ಮಾಡಿ ಬಿಸಾಕುವಂಥ ಡ್ರಿಪ್ ಪೈಪ್ ಸಿಗಲ್ಲ. ಹಾಗಾಗಿ ಕ್ವಾಲಿಟಿ ಯಾರಿಗೆ ಬೇಕು ಅಂಥವ್ರು ಮಾತ್ರ ದಯವಿಟ್ಟು ಫೋನ್ ಮಾಡಿ. ಯಾಕಂದರೆ ಯೂಸ್ ಅಂತ ಮಾಡುವಂಥ ಡ್ರಿಪ್ ಪೈಪು ನಮ್ಮಲ್ಲಿ ಸಿಗಲ್ಲ, ತುಂಬ ಹೆವಿ ಗೇಜ್ಗಳು ಮಾತ್ರ ಸಿಗುತ್ತೆ. ಇನ್ನೊಂದು ಇವತ್ತು ನಾನು ಹೇಳಕ್ಕೆ ಬಂದಿರೋದು ನಿಮಗೆ, ಪಿ ವಿ ಸಿ ಪೈಪು ಭೂಮಿ ಒಳಗೆ ಹಾಕಿದರೆ ಎಷ್ಟು ವರ್ಷ ಬರುತ್ತೆ, ಅದೇ ಡ್ರಿಪ್ ಪೈಪಲ್ಲಿ ಹೆವಿ ಗೇಜ್ ಹಾಕ್ಕೊಂಡ್ರೆ ಭೂಮಿ ಒಳಗಿನ ಬಗ್ಗೆ ಮಾತಾಡ್ತಾ ಇದ್ದೀನಿ. ಯಾಕಂದರೆ ಈ ಪ್ರಾಡಕ್ಟು ಭೂಮಿ ಒಳಗೆ ಹಾಕುವಂಥ ಡ್ರಿಪ್ ಪೈಪ್ ಇದ್ರದ್ದು ವಾಲ್ ಥಿಕ್ನೆಸ್ ಬಂದುಬಿಟ್ಟು 2 mm ವಾಲ್ ಥಿಕ್ನೆಸ್ ಬರುತ್ತೆ. ಅದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ. ಇದು ನಿಮಗೆ 2 ಅಡಿ ಕೆಳಗಡೆವರೆಗೂ ಹೋಗ್ಬೋದು, ಇಲ್ಲ 1 ಅಡಿವರೆಗೂ ಆದರೂ ಹಾಕ್ಕೋಬೋದು, ಏನೂ ಆಗಲ್ಲ. ಇನ್ನು ಪಿ ವಿ ಸಿ ಪೈಪು ಈಗ ಹಿಂದೆ ಎಲ್ಲ ನಾವು ಜಾಸ್ತಿನೇ ಮಾಡಿದ್ದೀವಿ. ಅದರಲ್ಲೂ ನಮ್ಮ ತೋಟದಲ್ಲೂ ನಾವು ಪಿ ವಿ ಸಿ ಪೈಪನ್ನೇ ಮಾಡಿರೋದು. ಆದರೆ ಈಗ 6 ತಿಂಗಳು ಆಯಿತು ಇದನ್ನು ರೆಡಿ ಮಾಡಿ. 6 ತಿಂಗಳಲ್ಲಿ ಹೆಚ್ಚು ಕಮ್ಮಿ ಕರ್ನಾಟಕದಲ್ಲಿ ಆಲ್ಮೋಸ್ಟ್ ಎಲ್ಲ ಕಡೆಯೂ ನಾವು ಕೊಟ್ಟಿದ್ದೀವಿ. ಅಷ್ಟು ರನ್ನಿಂಗ್ ಇದೆ. ಅದರಲ್ಲೂ ನಮ್ಮ ಗೋಲ್ಡು ಅಂತ ನಾವೇನು 10 ವರ್ಷ ವಾರಂಟಿ ಕೊಡ್ತಾಯಿದ್ದೀವಿ, ಆ ಪೈಪ್ ಅಂತೂ ಈಗ ಸೇಲೇ ಆಗ್ತಾಯಿಲ್ಲ. ಯಾಕಂದರೆ ಎಲ್ಲರೂ ಬಂದುಬಿಟ್ಟು ಅಂಡರ್ಗ್ರೌಂಡ್ ಪೈಪು ತೊಗೊಂಡು ಹೋಗ್ತಾ ಇದ್ದಾರೆ. ಇದ್ರದ್ದು ಬಗ್ಗೆ ನಾನು ಟೋಟಲ್ ಆಗಿ ಹೇಳ್ತೀನಿ, ಕ್ಲಿಯರ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನಾನು ಪಿ ವಿ ಸಿ ಪೈಪ್ ಬಗ್ಗೆ ಮಾತಾಡ್ಬಿಡ್ತೀನಿ. ಪಿ ವಿ ಸಿ ಪೈಪಲ್ಲಿ ಏನು ಪ್ರಾಬ್ಲಮ್ಮು ಹಾಕಿದರೆ ಅಂತ ಹೇಳಿದಾಗ, ಇಷ್ಟು ವರ್ಷ ಹಾಕ್ಕೊಂಡು ಬಂದಿದ್ದೀವಿ ನಾವು. ಯಾಕಂದರೆ ಇದು ನಮ್ಮ ತೋಟದಲ್ಲೂ ಆಗಿರುವಂಥ ಪ್ರಾಬ್ಲಮ್ಸು ಎಲ್ಲರ ತೋಟದಲ್ಲೂ ಸೇಮ್ ಆಗಿರುತ್ತೆ, ಬೇರೆ ಏನು ಚೇಂಜಸ್ ಇರಲ್ಲ. ಇಲ್ಲಿ ಏನಾಗುತ್ತೆ ಅಂದರೆ ನಮ್ಮಲ್ಲಿ ಹೆಚ್ಚು ಕಮ್ಮಿ ಅಂದರೆ ಒಂದು 12 ವರ್ಷದ ಹಿಂದೆ ನಾವು ಡ್ರಿಪ್ ಪೈಪ್ ಅಂದರೆ ಪಿ ವಿ ಸಿ ಪೈಪ್ ಅಂಡರ್ಗ್ರೌಂಡ್ ಮಾಡಿರೋದು ತೆಂಗಿನ ತೋಟಕ್ಕೆ ಮಾಡಿದ್ವಿ ನಾವು. ಅಡಿಕೆ ಅವಾಗ ಅವಕ್ಕೆಲ್ಲ ಪ್ಲ್ಯಾನ್ ಇರಲಿಲ್ಲ ಅಡಿಕೆಗೆಲ್ಲ ಇದನ್ನು ಮಾಡಬೇಕು ಅಂತ. ಬಟ್ ತೆಂಗಿನ ತೋಟಕ್ಕೆ ನಾವು ಇದನ್ನು ಪ್ಲ್ಯಾನ್ ಮಾಡಿದ್ವಿ. ಇದೇನಾಗುತ್ತೆ ಅಂತ ಹೇಳಿದ್ರೆ, ಭೂಮಿ ಒಳಗೆ ನಾವು ಹಾಕಿದ ಮೇಲೆ ನಾವೇನು ಜಾಸ್ತಿ ಹಾಕಿರಲಿಲ್ಲ, 1/4 ಅಡಿಯನ್ನು ಹಾಕಿದ್ವಿ, ಅದ್ರ ಮೇಲೆ ಹಾಕಕ್ಕೆ ಹೋಗಲಿಲ್ಲ. ಇಲ್ಲಿ ಮೊದಲನೇದು ಬಂದ್ಬಿಟ್ಟು ಈ ಜೈಂಟ್ಗಳು ಬಿಚ್ಕೊಳೋದು, ಗಮ್ಮಿಂದ ಬಂದ್ಬಿಟ್ಟು ಈ ಜೈಂಟ್ಗಳು ಬಿಚ್ಕೊಳ್ತವೆ. ಮೇನಾಗಿ ಈ ಪ್ರಾಬ್ಲಮ್ಮು ಗಮ್ಮು ಬಿಟ್ಕೊಂತಂದರೆ, ಅಂದರೆ ಗಮ್ಮಿಗೆ ಒಂದು ಟೈಮ್ ಅಂತ ಇರುತ್ತೆ, ಆ ಟೈಮ್ ಆದಮೇಲೆ ಅದು ಬಿಚ್ಕೊಳುತ್ತೆ. ಈಗ ಬಿಚ್ಕೊಂಡಾಗ ಏನಾದಂದರೆ ನಾವು ಮತ್ತೆ ಬಗ್ದು ಕೆಲಸ ಮಾಡುವಾಗ ಮತ್ತೆ ಡ್ಯಾಮೇಜ್ಗಳು ತುಂಬ ಕಡೆ ಡ್ಯಾಮೇಜ್ ಆಗುತ್ತೆ. ಈಗ ಹಾರಲ್ಲಿ, ಪಿಕಾಸಿಲಿ ಯಾವುದ್ರಲ್ಲೂ ಒಂದು ಗುದ್ಲಿಲಿ ಹಾಕುವಾಗ ಏನಾದಂದರೆ ಡ್ಯಾಮೇಜ್ಗಳು ಬರುತ್ತೆ. ಈ ಡ್ಯಾಮೇಜ್ಗಳು ಬಂದಾಗ ಮತ್ತೆ ಅದಕ್ಕೆ ಜೈಂಟ್ ಮಾಡಿಕೊಂಡು ಇದು ಮಾಡೋದಕ್ಕಿಂತ ತುಂಬ ಕೆಲಸ. ಇವತ್ತಿನ ಲೇಬರ್ದು ಎಲ್ಲ ತುಂಬ ರೇಟ್ ಇದೆ ಇದು. ಬಟ್ ನಾವು ಫಸ್ಟಿಂದನೂ ಮಾಡ್ಕೊಂಡು ಬಂದಿದ್ದೀವಿ, ಇದನ್ನು ಇದುವರೆಗೂ ಮಾಡಿಕೊಂಡು ಹೋಗ್ತಾ ಇದ್ದೀವಿ. ಹಾಗಾಗಿ ಇದರಲ್ಲಿ ಬರುವಂಥ ಪ್ರಾಬ್ಲಮ್ಸ್ ಏನಪ್ಪ ಅಂದರೆ, ಒಂದು ಜಾಯಿಂಟು ಮೇನು, ನೆಕ್ಸ್ಟು ಫ್ರೆಶ್ ಆಗಿಬಿಡುತ್ತೆ. ಫ್ರೆಶ್ ಆಯಿತು ಅಂತ ಹೇಳಿದ್ರೆ ನಮಗೆ ನೀರು ಹೋಗಲ್ಲ. ಅದಾದಮೇಲೆ ಫ್ರೆಶ್ ಆದ ತಕ್ಷಣ ಏನಾದರೆ ಈ ಜಾಗದಲ್ಲಿ ಕ್ರಾಕ್ಗಳು ಬರುತ್ತೆ, ಒಂದು ಲೈನ್ ಬರುತ್ತೆ. ಆ ಲೈನಲ್ಲಿ ಏನಾದಂದರೆ ತೆಂಗಿನ ಮರದ ಬೇರುಗಳೆಲ್ಲ ಅದ್ರ ಒಳಗೆ ಹೋಗ್ಬಿಟ್ಟು ಏನಾಗುತ್ತೆ, ಫುಲ್ಲು ಒಳಗಡೆ ಎಲ್ಲ ಗೂಡು ಕಟ್ಕೊಬಿಡುತ್ತೆ. ಅಂದರೆ ನೀರಿರೋ ಜಾಗದಲ್ಲಿ ತುಂಬ ಚೆನ್ನಾಗಿ ಬೆಳೆಯುತ್ತೆ, ಅದು ಸರ್ವೇ ಸಾಮಾನ್ಯ. ಆದರೆ ಇಲ್ಲಿ ಕಟ್ಕೊಂಡಾಗ ಏನಾಗುತ್ತೆ ಅಂತ ಹೇಳಿದಾಗ ನಮಗೆ ನಾವು ಮತ್ತೆ ಅದನ್ನು ಕ್ಲೀನ್ ಮಾಡೋದಕ್ಕಾಗಲ್ಲ. ಎಲ್ಲಿ ಬೇರು ಹೋಗಿದೆ, ಎಲ್ಲಿ ಕ್ರಾಕ್ ಬಂದಿದೆ ಅಂತ. ಆವಾಗ ಮುಂದಿನ ಗಿಡಗಳಿಗೆ ನೀರು ಸಪ್ಲೈ ಕೊಡಲ್ಲ. ಇದು ಮೇನು. ಅದು ಬಿಟ್ಟರೆ ಪಿ ಯು ಸಿ ಪೈಪಲ್ಲಿ ಬೇರೆ ಇನ್ನೇನು ಪ್ರಾಬ್ಲಮ್ ಇಲ್ಲ. ಮೇನಾಗಿ ನಮಗೇನಪ್ಪ ಅಂತ ಹೇಳಿದರೆ, ಈ ಫ್ರೆಶಿಂಗ್ ಆಗೋದು, ಒಳಗಡೆ ಹೋಗ್ಬಿಟ್ಟು ಬೇರು ಬಂದ್ಬಿಟ್ಟು ದೊಡ್ಡದಾಗಿ ಹರಡ್ಕೊಳೋದು, ಇನ್ನೊಂದು ಗಮ್ಮು. ಈ ಪ್ರಾಬ್ಲಮ್ ಬಂದ್ಬಿಟ್ಟು ಪಿ ಯು ಸಿ ಪೈಪಲ್ಲಿದೆ. ನೀವು ಯಾವುದೇ ಪಿ ಯು ಸಿ ಪೈಪ್ ತೊಗೊಳ್ಳಿ, ಅದಕ್ಕೊಂದು ಟೈಮ್ ಅಂತ ಇರುತ್ತೆ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಈಗ ನಾವು ನಾರಾಯಣಿ ಇರಿಗೇಷನಲ್ಲಿ ಅಂಡರ್ಗ್ರೌಂಡ್ ಪೈಪ್ ಮಾಡಿದ್ದೀವಿ. ಅದು ನಿಮಗೆ ಎಲ್ಲರಿಗೂ ಗೊತ್ತಿದೆ.
ಅಂಡರ್ಗ್ರೌಂಡ್ ಪೈಪ್ ಬಂದ್ಬಿಟ್ಟು ಯಾವಾಗಿಂದ ಇದೆ 6 ತಿಂಗಳಾಗಿದೆ. 6 ತಿಂಗಳಿಂದ ಇದನ್ನು ಮಾಡಿರೋದು. ಇದ್ರದ್ದು ವಾಲ್ ಥಿಕ್ನೆಸ್ಸು 2 mm ಬರುತ್ತೆ. ವಾಲ್ ಥಿಕ್ನೆಸ್ 2 mm ಬರುತ್ತೆ. ಇದರಲ್ಲಿ ಏನಾಗುತ್ತಂದರೆ ಇದು ಬಿಸಿ ಮಾಡಿ ಹಾಕುವಂಥ ಮೆಟೀರಿಯಲ್ಲು. ಇಲ್ಲಿ ನಿಮಗೆ ಕಾಣ್ತಾ ಇದೆಯಲ್ವಾ, ಇದು ಬಿಸಿ ಮಾಡಿ ಹಾಕುವಂಥದ್ದು. ಬಿಸಿ ಮಾಡಿ ಒಂದು ಸತಿ ನಾವು ಹಾಕಿಬಿಟ್ವಿ ಅಂತ ಹೇಳಿದ್ರೆ ಅದ್ರ ಪೊಸಿಷನ್ ಅದು ತೊಗೊಬಿಡ್ತೇವೆ. ನೋಡಿ, ಅದು ನಿಮಗೊಂದು ಶೇಪ್ ಕಾಣ್ತಾ ಇದೆ. ಇಲ್ಲಿ ಏನಾಗುತ್ತಂದರೆ ನೀವು ಯಾವುದೇ ಕಾರಣಕ್ಕೂ ಬಿಚ್ಕೊಳಲ್ಲ ಇದು. ಯಾಕಂದರೆ ಜೈಂಟ್ಗಳು ಇರೋದ್ರಿಂದ ಬಂದ್ಬಿಟ್ಟು ನಿಮಗೆ ಬಿಚ್ಕೊಳಲ್ಲ, ಲೀಕೇಜ್ ಬರಲ್ಲ. ಸರಿನಾ? ಇದು ಒಂದು ಟೈಮು, ಇದು ಹಾಕುವಾಗ ಸ್ವಲ್ಪ ಕಷ್ಟ. ಹಾಕಿದ ಮೇಲೆ 25ರಿಂದ 30 ವರ್ಷ ನಾವೇ ನಿಮಗೆ ಹೇಳ್ತಾ ಇದ್ದೀವಿ, 25ರಿಂದ 30 ವರ್ಷ ಇದು ಏನೂ ಆಗಲ್ಲ. ಇದು ಮತ್ತೆ ಫ್ರೆಶ್ಶು ಆಗಲ್ಲ. ಏನಕ್ಕಂತ ಹೇಳಿದ್ರೆ ಇದ್ರದ್ದು ವಾಲ್ ಥಿಕ್ನೆಸ್ ಬಂದ್ಬಿಟ್ಟು 2 mm ಬರುತ್ತೆ. ಈಗ ನಿಮಗೆ ಕಾಣ್ತಾ ಇದೆಯಲ್ಲ, ಈ 2 mm ನಿಮಗೆ ಇದ್ರದ್ದು ವಾಲ್ ಥಿಕ್ನೆಸ್ ಬರೋದು. ನೋಡಿ, ಇದ್ರದ್ದು ವಾಲ್ ಥಿಕ್ನೆಸ್ ಬಂದ್ಬಿಟ್ಟು 2 mm ವಾಲ್ ಥಿಕ್ನೆಸ್ ಬರುತ್ತೆ. ಇಷ್ಟು ವಾಲ್ ಥಿಕ್ನೆಸ್ ಬರೋದ್ರಿಂದ ಏನಾಗುತ್ತೆ ಅಂದರೆ ಫ್ರೆಶ್ ಆಗಲ್ಲ, ಆಮೇಲೆ ಕ್ರ್ಯಾಕ್ ಬರಲ್ಲ, ಆಮೇಲೆ ಇದರಲ್ಲಿ ಒಳಗಡೆ ಬೇರ್ ಹೋಗಲ್ಲ ಮೇನಾಗಿ. ಯಾಕಂದರೆ 2 mm ವಾಲ್ ಥಿಕ್ನೆಸ್ ಇರೋದ್ರಿಂದ ನಿಮಗೆ ಬೇರುಗಳು ಬಂದ್ಬಿಟ್ಟು ಒಳಗೆ ಹೋಗೋಕ್ಕೆ ಚಾನ್ಸಸ್ ಇರಲ್ಲ. ಅದಾದಮೇಲೆ ನಾವು ಭೂಮಿ ಒಳಗೆ ಹಾಕಿದಾಗ ಏನಾಗುತ್ತೆ ಅಂದರೆ ಇದರಲ್ಲಿ 2 feet ಆದರೂ ಹಾಕ್ಕೊಳ್ಳಿ, ಇಲ್ಲ 2 ಅಡಿ ಆದರೂ ಹಾಕ್ಕೊಳ್ಳಿ, 1.5 ಅಡಿ ಆದರೂ ಹಾಕ್ಕೊಳ್ಳಿ, 1 ಅಡಿ ಆದರೂ ಹಾಕ್ಕೊಳ್ಳಿ, ಕೆಳಗಡೆ ಬಂದ್ಬಿಟ್ಟು ಪರ್ಮನೆಂಟ್ ಆಗಿರುತ್ತೆ. ಇದು ನಿಮಗೆ ಭೂಮಿ ಒಳಗೆ ಹಾಕಿದ ತಕ್ಷಣ ಅಂದರೆ ಇನ್ನೂ ಮತ್ತೆ ಹಾರ್ಡ್ನೆಸ್ ಬರುತ್ತೆ. ಇದರಲ್ಲಿ HDP ಪೈಪು ಮಿಕ್ಸ್ ಆಗಿಲ್ಲ, HD ಮೆಟೀರಿಯಲ್ಲು ಮಿಕ್ಸ್ ಆಗಿಲ್ಲ. ಇದು ಫುಲ್ಲು LLDP ಬಂದ್ಬಿಟ್ಟು ವಾಲ್ ಥಿಕ್ನೆಸ್ಸಿಂದ ಹೆವಿ ಕೊಟ್ಟಿರೋದು. ಇದಕ್ಕೆ ಯಾವುದು ಹೆವಿ ಮೆಟೀರಿಯಲ್ಲು ಅಂದರೆ ಹಾರ್ಡ್ನೆಸ್ ಬರೋವಂಥ ಮೆಟೀರಿಯಲ್ ಬರಲ್ಲ. ಇದು ನಿಮಗೆ ಏನಕ್ಕೆ ನಾವು ಕೊಡ್ತಾ ಇದ್ದೀವಿ ಅಂದರೆ ಇಲ್ಲಿ ನಮ್ಮ ಶ್ರೀನಾರಾಯಣ ಇರಿಗೇಷನ್ ಕಂಪ್ನಿಯಲ್ಲಿ ನಾವೇ ಮ್ಯಾನುಫ್ಯಾಕ್ಚರ್ ಮಾಡಿ ನಮ್ಮದೇ ಸೇಲಿಂಗ್ ಇರುತ್ತೆ. ಹಾಗಾಗಿ ನಾವು ಡೀಲರ್ ಡಿಸ್ಟ್ರಿಬ್ಯೂಟ್ರಿಗೆ ಕೊಟ್ಟುಬಿಟ್ಟು ನಾವು ನಿಮಗೆ ಮೋಸ ಮಾಡ್ತಾ ಇಲ್ಲ. ಇಲ್ಲಿ ನಿಮಗೆ ಏನೇ ಪ್ರಾಬ್ಲಮ್ ಅಂದರೂ ಅದನ್ನು ನಾವೇ ಸಾಲ್ವ್ ಮಾಡ್ತೀವಿ. ಹಾಗಂತ ಹೇಳ್ಬಿಟ್ಟು ಭೂಮಿ ಒಳಗೆ ಹಾಕಿದ ಮೇಲೆ ಮತ್ತೆ ಅದನ್ನು ತಿಕ್ಕೊಂಬಂದು ಕೊಡೋಕ್ಕಾಗತ್ತಾ ಅಂತ ಹೇಳಿದ್ರೆ, ನಾವು ನಮ್ಮ ಡ್ರಿಪ್ ಪೈಪು ಬಂದ್ಬಿಟ್ಟು 10 ವರ್ಷ ವಾರಂಟಿ, 15 ವರ್ಷ ವಾರಂಟಿ ಡ್ರಿಪ್ ಪೈಪನ್ನು ಸೇಲ್ ಮಾಡೋದಕ್ಕೆ ನಾವು 9 ವರ್ಷ ತೊಗೊಂಡಿದ್ದೀವಿ ಆ ಕ್ವಾಲಿಟಿ ಕೊಡೋದಕ್ಕೆ. ಹಾಗಾಗಿ ಇಲ್ಲಿ ಯಾವುದೇ ಥರದ್ದು ನಾವು ನಿಮಗೆ ಡೀಲರ್ ಡಿಸ್ಟ್ರಿಬ್ಯೂಟರ್ ಕಡೆಯಿಂದ ಸೇಲ್ ಮಾಡ್ತಾ ಇಲ್ಲ. ನಮ್ಮ ಕಂಪ್ನಿ, ನಮ್ಮ ಎಂಪ್ಲಾಯಿ. ಈಗ ನಿಮಗೆ ಮಳವಳ್ಳಿಲಿ ನಮ್ಮ ಬ್ರಾಂಚ್ ಇದೆ, ಅದಾದಮೇಲೆ ತುಮಕೂರಲ್ಲಿ ಬ್ರಾಂಚ್ ಇದೆ, ಚಿತ್ರದುರ್ಗದಲ್ಲಿ ಬ್ರಾಂಚ್ ಇದೆ, ಹಾವೇರಿಯಲ್ಲಿ ಈ ತಿಂಗಳು ಮಾಡ್ತಾ ಇದ್ದೀವಿ. ಹಾಗಾಗಿ ಪ್ರತಿಯೊಂದು ಡಿಸ್ಟಿಕಲ್ಲೂ ನಮ್ಮ ಬ್ರಾಂಚಸ್ ಬರೋದ್ರಿಂದ ನಾವು ನಿಮಗೆ ಒಂದು ಒಳ್ಳೆ ಕ್ವಾಲಿಟಿ ಕೊಡಬೇಕಾಗಿರೋದು ಏನಕ್ಕೆ ಅಂದರೆ, ನಾವು ಒಂದು ಬ್ರ್ಯಾಂಡ್ ಮಾಡೋದಕ್ಕೆ ಶ್ರೀನಾರಾಯಣ ಇರಿಗೇಷನ್ ಕಂಪ್ನಿ ನಮ್ಮ ಕರ್ನಾಟಕದಲ್ಲೇ ಬೇರ್ ಊರಿ ಕ್ಲೀನಾಗಿ ಹರಡ್ಕೋಬೇಕು ಅನ್ನೋ ಉದ್ದೇಶಕ್ಕೆ. ಇದ್ರದ್ದು ವಾಲ್ ಥಿಕ್ನೆಸ್ 2 mm ಬರೋದ್ರಿಂದ ನಿಮಗೆ ಯಾವುದೇ ಕಾರಣದಲ್ಲೂ ನಿಮಗೆ ಫ್ರೆಶ್ ಆಗೋದಾಗಲಿ, ಅದಾದಮೇಲೆ ಬೇರ್ ಹೋಗೋದಾಗಲಿ ಇದೇನೂ ಆಗಲ್ಲ. ಮತ್ತು ಇದನ್ನು ಬಿಸಿ ಮಾಡಿ ಹಾಕಿರೋದ್ರಿಂದ ಬಂದ್ಬಿಟ್ಟು ಇದು ಯಾವುದೇ ಕಾರಣಕ್ಕೂ ನಿಮಗೆ ಲೀಕೇಜ್ ಬರಲ್ಲ. ಇದನ್ನು ಹಾಕೋದು ಎಷ್ಟು ಕಷ್ಟ ಅಂದರೆ ಒಂದು ಸ್ವಲ್ಪ ಹೀಗೆ ಬಿಸಿ ಮಾಡಿದ್ರೆ ಮೆದು ಬಂದ್ಬಿಡುತ್ತೆ. ಮೆದು ಆದ ತಕ್ಷಣ ಒಳಗೆ ಹಾಕಿದರೆ ಮತ್ತೆ ಯಾವುದೇ ಕಾರಣಕ್ಕೂ ತೆಗಿಯೋಕ್ಕಾಗಲ್ಲ. ಮತ್ತೆ ತೆಗಿಬೇಕಂದ್ರೆ ಬಿಸಿ ಮಾಡೇ ತೆಗಿಬೇಕು. ಯಾಕಂದರೆ ಅಷ್ಟು ವಾಲ್ ಥಿಕ್ನೆಸ್ ಹೆವಿ ಇರುತ್ತೆ, ಅಷ್ಟು ಲಾಕ್ ಆಗುತ್ತೆ. ಮತ್ತು ಇದು ಡೈರೆಕ್ಟಾಗಿ ಹೋಗ್ಬಿಟ್ಟು ಲಾಕ್ ಆಗಲ್ಲ. ಇದ್ರದ್ದು ಒಳಗಡೆ ಏನು ಪೊಸಿಷನ್ ಇರುತ್ತೆ ಆ ಪೊಸಿಷನ್ ತೊಗೊಂಡಿರೋದ್ರಿಂದ ನಿಮಗೆ ಹೊರಗಡೆ ಬರಲ್ಲ. ಇದು ಮೇನು. ಇನ್ನೊಂದು ಬಂದ್ಬಿಟ್ಟು ಇದಕ್ಕೆ ಯಾವುದೇ ಕ್ಯಾಪ್ ಹಾಕೋಕ್ಕಾಗಲ್ಲ. ಡೈರೆಕ್ಟಾಗಿ PVC ಪೈಪಿಗೆ ಬಂದ್ಬಿಟ್ಟು ವಾಷರ್ ಕೂರಿಸ್ಕೊಂಡು ಅಲ್ಲಿಂದ ಟೇಕಪ್ ಹಾಕ್ಕೊಂಡು ಟೇಕಪ್ಪಿಂದ ನೀವು ಪ್ರತಿಯೊಂದು ಪ್ಲ್ಯಾಂಟ್ ಹತ್ರ ಒಂದೊಂದು ಟೀ ಹಾಕ್ಕೋಬೇಕು. ಕಟ್ ಮಾಡಿಕೊಂಡು ಟೀ ಹಾಕ್ಕೊಂಡ್ಬಿಟ್ಟು ಒಂದು ಪ್ಲ್ಯಾಂಟಿಗೆ ಒಂದು ಕ್ಯಾಪು. ಇದೇ ಥರನೇ ಪ್ರತಿಯೊಂದು ಪ್ಲ್ಯಾಂಟಿಗೂ ನೀವು ಟೀ ಹಾಕ್ಕೊಂಡ್ಬಿಟ್ಟು ಕ್ಯಾಪ್ ಹಾಕ್ಕೊಂಡು ಹೋಗಬೇಕು. ಅವಾಗೇನಂದರೆ ನಿಮಗೆ ಒಂದೊಂದು 16 mm ಏನಾಗುತ್ತೆ ಅಂದರೆ ಇದು ಬಂದ್ಬಿಟ್ಟು ನಿಮಗೆ ಔಟರ್ ಡೇ 20 mm. ಇದು ಎಲ್ಲದಕ್ಕೂ ಆಗುತ್ತೆ. ನೀವು ಸ್ಪ್ರಿಂಕ್ಲರಿಗೆ ಒಂದು FTA ತೊಗೊಳ್ತೀರಾ, MTA ತೊಗೊಳ್ತೀರಾ, ಟೀ ತೊಗೊಳ್ತೀರಾ, ಯಾವುದೇ ಒಂದು ತೊಗೊಳ್ಳಿ, ನಾಳೆ ದಿನ ಇದರಲ್ಲಿ ಬಂದ್ಬಿಟ್ಟು ಸ್ಪ್ರಿಂಕ್ಲರು ಯೂಸ್ ಮಾಡ್ಕೋಬೋದು. ಒಂದು ಡ್ರಿಪ್ ಪೈಪಲ್ಲಿ 7-8 ಟೈಪಲ್ಲಿ ನೀವು
ಇದು ಇರಿಗೇಷನ್ ಇನ್ಸ್ಟಾಲೇಷನ್ ಮಾಡ್ಕೋಬೋದು. ಈ ಒಂದಕ್ಕೆ ಮಾತ್ರ ಇದು ಅನ್ಸೈಜ್ ಅಲ್ಲ. ಇದು ನಿಮಗೆ ಪಿ ವಿ ಸಿ ಪೈಪು ಇದ್ರದ್ದು ಡಯ ಏನಿದೆ, ಈ ಪಿ ವಿ ಸಿ ಪೈಪಿನ ಡಯ ಏನಿದೆ ಇದೇ ಡಯ ಇದರಲ್ಲಿ ಇರೋದು. ಹಾಗಾಗಿ ಸ್ಪ್ರಿಂಕ್ಲರ್ ಆಗಲಿ ಮೈಕ್ರೋ ಸ್ಪ್ರಿಂಕ್ಲರ್ ಆಗಲಿ ಬೇರೆ ಏನು ಬೇಕಾದರೂ ನೀವು ಫ್ಯೂಚರಲ್ಲಿ ಮಾಡ್ಕೋಬೋದು. ಸರಿ, ಈಗ ಪ್ರತಿಯೊಂದು ಪ್ಲಾಂಟ್ಸಿಗೂ ನೀವು ಅಂಡರ್ಗ್ರೌಂಡಿಂದ ಮೇಲ್ಗಡೆ ಎತ್ಕೊಂಡ್ಬಿಟ್ಟು ಕ್ಯಾಪ್ ಹಾಕ್ಕೊಳ್ಳಿ. ಕ್ಯಾಪ್ ಆದಮೇಲೆ ನಿಮಗೆ ಲಾಸ್ಟಲ್ಲಿ ನೋಡಿ ಇದನ್ನು ಮಡ್ಚೋಕ್ಕಾಗಲ್ಲ ಅನ್ನೋದಕ್ಕೆ ಏನು ಮಾಡಿದ್ರೆ ಇದನ್ನು ವಾಲ್ ಟ್ಯಾಪ್ ಕೊಟ್ಟಿದ್ದೀವಿ. ಈ ವಾಲ್ ಟ್ಯಾಪ್ ಏನಾಗುತ್ತೆ ಅಂತ ಹೇಳಿದ್ರೆ ನೀವು ಗಲೀಜು ಎಲ್ಲ ಕ್ಲಿಯರ್ ಮಾಡ್ಕೊಳೋದಕ್ಕೆ ನಿಮಗೆ ಇದು ಈಸಿ ಆಗುತ್ತೆ. ಮತ್ತು ಗಲೀಜು ಕ್ಲೀನ್ ಮಾಡಿದ್ಮೇಲೆ ಕ್ಲೋಸ್ ಮಾಡಿಬಿಡಿ, ಇದು ಕ್ಲೋಸ್ ಆಗೋಗುತ್ತೆ. ಗೊತ್ತಾಯ್ತಲ್ಲ ನಿಮಗೀಗ? ಫಸ್ಟು ಪಿ ಯು ಸಿ ಪೈಪ್ ತೊಗೊಳ್ಳಿ, ಅದಕ್ಕೆ ಹೋಲ್ ಮಾಡ್ಕೊಳ್ಳಿ ಬಿಟ್ಟಲ್ಲಿ, ಆಮೇಲೆ ವಾಷರ್ ಕೂರಿಸ್ಕೊಳ್ಳಿ, ಆಮೇಲೆ ಟೇಕಾಪ್ ಹಾಕ್ಕೊಳ್ಳಿ. ಟೇಕಾಪ್ ಹಾಕ್ಕೊಂಡ್ಬಿಟ್ಟು ಪ್ರತಿಯೊಂದು ಪ್ಲ್ಯಾಂಟ್ಸ್ ಹತ್ರ ಕಟ್ ಮಾಡಿಕೊಂಡು ಟೀ ಹಾಕ್ಕೊಂಡು ಮೇಗಡೆ ಮತ್ತೊಂದು ಡ್ರಿಪ್ ಪೈಪ್ ಹಾಕ್ಕೊಂಡು ಅಂಡರ್ಗ್ರೌಂಡ್ ಪೈಪು. ನೆಕ್ಸ್ಟ್ ಬಂದುಬಿಟ್ಟು ಕ್ಯಾಪು. ಈ ಕ್ಯಾಪ್ ಬಂದುಬಿಟ್ಟು 20 mm ಬರುತ್ತೆ. ಈ 20 mm ಕ್ಯಾಪ್ ಬಂದುಬಿಟ್ಟು ಎಲ್ಲ ಪಿ ಯು ಸಿ ಪೈಪ್ ಆಗಲಿ ಬೇರೆ ಸ್ಪ್ರಿಂಕ್ಲರ್ಗಳಿಗಾಗಲಿ FTI MT ಏನು ಬೇಕಾದರೂ ಹಾಕ್ಕೊಂಡ್ರು ನಿಮಗೆ ಈ ಡಯ ಸಿಗುತ್ತೆ. ಅನ್ಸೈಜ್ ಅಲ್ಲ ಇದು, ಎಲ್ಲದಕ್ಕೂ ಒಂದೇ ಡಯ, ಅದಕ್ಕೆ ಕೊಟ್ಟಿದ್ದೀವಿ ಇದನ್ನು. ನೆಕ್ಸ್ಟ್ ಬಂದುಬಿಟ್ಟು ಲಾಸ್ಟಲ್ಲಿ ಬಂದುಬಿಟ್ಟು ನಿಮಗೆ ಕ್ಯಾಪ್ ಹಾಕ್ಕೊಳ್ಳಿ. ಇದು ನಿಮಗೆ ಈಗ ನಾವು 16 mm ಡ್ರಿಪ್ ಪೈಪ್ ತೊಗೊಂಡಾಗ ಏನಾಗುತ್ತೆ ಅಂದರೆ ಲಾಸ್ಟ್ವರೆಗೂ ನೀರು ಹೋಗಲ್ಲ ಅಂತ ಹೇಳ್ತಾರೆ. ಬಟ್ ಇದರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಇದರದ್ದು ಇನ್ನರ್ ಡಯ ಏನಿದೆ ಇದೇ ಬಂದುಬಿಟ್ಟು ನಿಮಗೆ 16 mm ಬರುತ್ತೆ. ಈಗ 16 mm ಪೈಪ್ ತೊಗೊಂಡಾಗ ಏನಂದರೆ ಒಳಗಡೆ ಇನ್ನರ್ ಡಯ ಬಂದುಬಿಟ್ಟು 14 mm ಬರುತ್ತೆ, 14.5 ಬರುತ್ತೆ. ಇದರಲ್ಲಿ ಏನಾಗುತ್ತೆ ಅಂದರೆ ನಿಮಗೆ ಇನ್ನರ್ ಡಯನ 16 mm ಬರೋದ್ರಿಂದ ನಿಮಗೆ 15 ಗಿಡದವರೆಗೂ ಇದು ಮೂವ್ ಮಾಡುತ್ತೆ. 15 ಗಿಡದವರೆಗೂ ಮೂವ್ ಮಾಡಿದಾಗ ಏನಾಗ್ತಂದರೆ 15ಗಿಂತ ಜಾಸ್ತಿನೇ ಹೋಗುತ್ತೆ. ಬಟ್ ನಾನು ನಿಮಗೆ 15 ಗಿಡ ಹೇಳ್ತಾ ಇದ್ದೀನಿ, ಅದರಿಂದ ಕಡಿಮೆ ಮಾಡಿಕೊಂಡ್ರು ಬೆಟ್ರು. ನಿಮಗೆ ನೋಡಿ, ನಾವು ಯಾವತ್ತು ಇರಿಗೇಷನ್ ಮಾಡುವಾಗ ಏನಾಗುತ್ತೆ ಅಂತ ಹೇಳಿದಾಗ ನಾವು ಯಾವತ್ತೂ 10 ಮೇಲೆ ಹೋಗಬಾರ್ದು. 10 ಗಿಡದ ಮೇಲೆ ಹೋದರೆ ಏನಾಗುತ್ತೆ ಅಂತ ಹೇಳಿದಾಗ ನಮಗೆ ಮೊದಲನೇ ಗಿಡಕ್ಕೆ ನೀರು ಜಾಸ್ತಿ ಹೋಗುತ್ತೆ, ಎರಡನೇ ಗಿಡಕ್ಕೆ ನೀರು ಕಡಿಮೆ ಆಗುತ್ತೆ. ಅವಾಗ ಏನಾಗುತ್ತೆ ಅಂದರೆ ನಾವು ಈಗ 10 ಗಿಡ ಹಾಕಿರ್ತೀವಿ ಅಂದ್ಕೊಳ್ಳಿ, 10 ಗಿಡಕ್ಕೆ ಈಗ ಮೊದಲನೇದು ಬಂದುಬಿಟ್ಟು ಒಂದು 15 ಲೀಟ್ರ್ ರಿಲೀಸ್ ಆದರೆ 10ನೇ ಗಿಡಕ್ಕೆ ಬಂದುಬಿಟ್ಟು ನಿಮಗೆ 10 ಲೀಟ್ರ್ ರಿಲೀಸ್ ಆಗುತ್ತೆ. 10 ಲೀಟ್ರ್ ರಿಲೀಸ್ ಆದಾಗ ನಾವು ಮಧ್ಯದಲ್ಲಿ ಬೇರೆ ಏನೋ ಒಂದು ಕ್ರಾಪ್ ಮಾಡ್ತೀವಿ ಅಂದ್ಕೊಳ್ಳಿ, ಆವಾಗ ಏನಾಗುತ್ತೆ ಅಂದರೆ ಆ ಗಿಡಕ್ಕೆ ನೀರು ಸಾಲ್ಟೇಜ್ ಬರುತ್ತೆ. ಆವಾಗ 10 ಹೋಗಿ 20 ಆಗಿಬಿಟ್ಟಿರುತ್ತೆ. ಆಗ ನಮಗೆ ಮಧ್ಯದಕ್ಕೆ ನೀರು ಸಾಕಾಗಲ್ಲ. ಅದಕ್ಕೆ ನಾವು 10 ಒಳಗೆ ಮಾಡ್ಕೋಬೇಕು. 10 ಒಳಗೆ ಮಾಡ್ಕೊಂಡಾಗ ಏನಾದರೆ ನೀರು ಕ್ಲೀನಾಗಿ ಹೋಗುತ್ತೆ. ನೋಡಿ, ಒಬ್ರೊಬ್ರದ್ದು ಏನಾದ್ರೆ ಮೊದಲನೇ ಅಡಿಕೆ ಸಸಿಯಲ್ಲಿ ಬಂದುಬಿಟ್ಟು ಏನಾದರೂ ಒಂದು 4 ಹೊಂಬಾಳೆ ಹೊಡಿತಾ ಇರುತ್ತೆ, ಲಾಸ್ಟಲ್ಲಿ ಬಂದುಬಿಟ್ಟು 1 ಹೊಂಬಾಳೆ ಹೊಡಿತಾ ಇರುತ್ತೆ. ಏನಕ್ಕಂತ ಹೇಳಿದ್ರೆ ನೀರು ಕರೆಕ್ಟಾಗಿ ಪೂರೈಕೆ ಸಿಗ್ತಾ ಇಲ್ಲ. ಅದಕ್ಕೆ ನಮಗೆ ಮೇನಾಗಿ ಏನು ಗೊತ್ತಾ, ನಾವು ಗಿಡಕ್ಕೆ ನೀರು ಕೊಡಬೇಕಾಗಿರೋದು ಮೇನು ಇಂಪಾರ್ಟೆಂಟು. ಗೊಬ್ಬರ ಕೊಡ್ತೀವೋ ಇಲ್ವೋ ಗೊತ್ತಿಲ್ಲ ನಾವು, ಆದರೆ ನೀರಿಂದ ಬದುಕೊಂಡಿರುತ್ತೆ. ಅದಾದಮೇಲೆ ಗೊಬ್ಬರ ಕೊಟ್ಟಾಗ ಸ್ವಲ್ಪ ಡೆವಲಪ್ ಆಗುತ್ತೆ. ನಮಗೆ ಮೇನಾಗಿ ಗ್ರೋತ್ ಬೇಕು. ಗಿಡಗಳಿಗೆ ಗ್ರೋತ್ ಬೇಕಂದರೆ ಮೇನಾಗಿ ನೀರು ಕ್ಲೀನಾಗಿರಬೇಕು. ನೀರು ಕ್ಲೀನಾಗಿ ಕೊಡಬೇಕು ಅಂತ ಹೇಳಿದ್ರೆ ಮೇನಾಗಿ ಇನ್ಸ್ಟಾಲೇಷನ್ನು ಅಂದರೆ ಡ್ರಿಪ್ ಇರಿಗೇಷನ್ ಇನ್ಸ್ಟಾಲೇಷನ್ನು ನಾವು ಕರೆಕ್ಟಾಗಿ ಮಾಡ್ಕೋಬೇಕು. ಯಾಕಂದರೆ ಇವತ್ತು ಪ್ರತಿಯೊಬ್ಬರಿಗೆ ಕ್ವಾಲಿಟಿ ನೋಡೋದ್ರಿಂದ ನಾನು ನಿಮಗೆ ಈ ವಿಡಿಯೋದಲ್ಲಿ ಇಷ್ಟೆಲ್ಲ ಹೇಳ್ತಾ ಇದ್ದೀನಿ. ಕ್ವಾಲಿಟಿ ಬೇಕಂದವರು ಮಾತ್ರನೇ ಫೋನ್ ಮಾಡಿ. ದಯವಿಟ್ಟು ಫೋನ್ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಇಷ್ಟು ವರ್ಷದಿಂದ ನಾವು ಕ್ವಾಲಿಟಿ ಮೇಲೆ ನಾವು ಬಂದಿರೋದು. ಇವಾಗ ಕ್ವಾಲಿಟಿ ಕಡಿಮೆದು ಎಲ್ಲೆಲ್ಲೋ ನೋಡ್ಕೊಂಡ್ಬಿಡ್ತೀರ, ಅಲ್ಲಿ ಕರಗಿಸ್ಬಿಟ್ಟು ಹಳೇದು ತೊಗೊಂಡು ಅದನ್ನು ಕರಗಿಸಿ ಕೊಡ್ತಾರೆ. ನಮ್ಮದೇ ಕಂಪ್ನಿ ಅಂತ ಹೇಳ್ಬಿಟ್ಟು ನಮಗೆ ಫೋನ್ ಮಾಡ್ತೀರಾ. ದಯವಿಟ್ಟು ನಮ್ಮ ಕಂಪ್ನಿಯಲ್ಲಿ 10 ವರ್ಷ 15 ವರ್ಷ 25 ವರ್ಷ 30 ವರ್ಷ ಯೂಸ್ ಆಗುವಂಥ ಡ್ರಿಪ್ ಪೈಪು ಮಾತ್ರನೇ ನಾವು ನಿಮಗೆ ಸೇಲ್ ಮಾಡೋದು. ಮತ್ತು ಫೋನ್ ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ಯೋಚನೆ ಮಾಡಿ. ಯಾಕಂದರೆ ನೀವು ಕೇಳುವಾಗ ನಮಗೆ ಬೇರೆ ಥರ ಅನಿಸುತ್ತೆ, ಇವು ಏನಪ್ಪ ಈ ಥರ ಫೋನ್ ಮಾಡ್ತಾರಲ್ಲ ಅಂತ. ಯಾಕಂದರೆ ಇಷ್ಟೆಲ್ಲ ಕ್ವಾಲಿಟಿ ಕೊಟ್ಬಿಟ್ಟು ರೇಟು ನೋಡಿ, ಕ್ವಾಲಿಟಿ ಇದ್ದಾಗ ರೇಟ್ ಇರುತ್ತೆ, ರೇಟು ಇಲ್ಲ ಅಂದಾಗ ಕ್ವಾಲಿಟಿ ಇರಲ್ಲ. ಅಷ್ಟೇ ಡಿಫ್ರೆನ್ಸ್, ಬೇರೆ ಏನಿಲ್ಲ. ಈಗ ನಾನು ನಿಮಗೊಂದು ನೋಡಿ ನಮ್ಮ ಕ್ವಾಲಿಟಿನ ತೋರಿಸ್ತೀನಿ. ನಾನು ನೋಡಿ ಇದು ಗೋಲ್ಡ್ ಪೈಪು. ಈ ಗೋಲ್ಡ್ ಪೈಪ್ ಬಂದ್ಬಿಟ್ಟು ಇದ್ರದ್ದು ವಾಲ್ ಥಿಕ್ನೆಸ್ ನೋಡ್ಕೊಳ್ಳಿ. ಇದ್ರದ್ದು ವಾಲ್ ಥಿಕ್ನೆಸ್ ಬಂದ್ಬಿಟ್ಟು ಇಷ್ಟು ಬರುತ್ತೆ. ನೀವು ಅಮುಕ್ಬೇಕಂದ್ರೂ ಸ್ವಲ್ಪ ಕಷ್ಟ ಆಗುತ್ತೆ. ಇದು ಬಂದ್ಬಿಟ್ಟು 10 ವರ್ಷ ವಾರಂಟಿ ಬರುವಂಥ ಪೈಪ್ ಇದು ಗೋಲ್ಡು ಅಂತ ಸಿಂಗಲ್ ಲೈನ್ ಬರುತ್ತೆ ಗೋಲ್ಡಿಗೆ. ಇನ್ನು ಬಂದ್ಬಿಟ್ಟು ನಿಮಗೆ ಡೈಮಂಡ್ ಅಂತ ಬರುತ್ತೆ ಸರ್. ಡೈಮಂಡಲ್ಲಿ ಬಂದ್ಬಿಟ್ಟು 2 ಲೈನ್ ಬರುತ್ತೆ. ಈ 2 ಲೈನ್ ಬರುವಂಥ ಡ್ರಿಪ್ ಪೈಪು ಇದು 15 ವರ್ಷ ವಾರಂಟಿ ಬರುವಂಥ ಪೈಪು. ಒಂದೊಂದು ರೋಲ್ ಬಂದ್ಬಿಟ್ಟು 22ರಿಂದ 23 kg ಬರುತ್ತೆ. ಅಂದರೆ ನೀವು ಅಂಗಡಿಲಿ ತೊಗೊಳೋದ್ರಿಂದ 3 ಪಟ್ಟು ದೊಡ್ಡದು ಬರುತ್ತೆ. ಇದರಲ್ಲಿ
ಇನ್ನು ನಿಮಗೆ ಅಂಡರ್ಗ್ರೌಂಡ್ ಪೈಪು ನಿಮಗೆ 22ರಿಂದ 23 kg ಸೇಮ್ ಬರುತ್ತೆ. 200 ಮೀಟ್ರ್ ಬರುತ್ತೆ. 200 ಮೀಟ್ರು ಅಂದರೆ ವಾಲ್ ಥಿಕ್ನೆಸ್ ನಿಮಗೆ ಅಷ್ಟು ಹೆವಿ ಕೊಟ್ಟಿರ್ತೀವಿ ನಾವು. ನಿಮಗೆ ಕಾಣ್ತಾ ಇದೆ ಅನ್ಸುತ್ತೆ ಕ್ಲೀನಾಗೆ, ಅಷ್ಟು ಹೆವಿ ಕೊಟ್ಟಿರ್ತೀವಿ. ಹಾಗಾಗಿ ನಮ್ಮಲ್ಲಿ ಏನಾಗುತ್ತೆ ಅಂದರೆ ಮೆಟೀರಿಯಲಿ ತಕ್ಕನಾಗೆ ರೇಟ್ ಇರುತ್ತೆ. ನೀವು ಏನು ಮಾಡ್ತೀರ ಅಂದರೆ ಅಂಗಡೀಲಿ ಬಂದುಬಿಟ್ಟು 1000 ರೂಪಾಯಿಗೋ 1500 ರೂಪಾಯಿಗೋ ಡ್ರಿಪ್ ಪೈಪ್ ಸಿಗೋ ಅಂಥ ಡ್ರಿಪ್ ತೊಗೊಂಡಾಗ ಅಲ್ಲಿ ನೋಡಿದಾಗ ಆ ರೇಟು ಈ ರೇಟಿಗೂ ಸರಿಯಾಗಲ್ಲ. ಯಾಕಂದರೆ ನಮ್ಮಲ್ಲಿ ಮೇನಾಗಿ ಕ್ವಾಲಿಟಿ ಕೇಳೋವಂಥ ರೈತರಿಗೆ ಮಾತ್ರ ನಾವು ಮೆಟೀರಿಯಲ್ ರೆಡಿ ಮಾಡಿಕೊಡೋದು. ನಾವು ಇನ್ಲೈನನ್ನು ಸ್ಟಾಪ್ ಮಾಡೋದಕ್ಕೆ ಕಾರಣ ಏನಪ್ಪ ಅಂತ ಹೇಳಿದ್ರೆ, ಅಂಗಡೀಲಿ ಬಂದುಬಿಟ್ಟು ಯೂಸ್ ಆ್ಯಂಡ್ ಥ್ರೋ ಮತ್ತು 900 ರೂಪಾಯಿಗೋ 1000 ರೂಪಾಯಿಗೋ ಈ ಥರದ ಪೈಪನ್ನು ನೀವು ತಗೊಂಡಾಗ ನಮ್ಮಲ್ಲಿರೋವಂಥ ಕ್ವಾಲಿಟಿ 23 kg ಒಂದು ರೋಲು 500 ಮೀಟ್ರ್ ನಾವು ಇನ್ಲೈನ್ ಕೊಡೋದು. ಅಂಥ ರೋಲ್ನ ನಾವು 1000 ರೂಪಾಯಿಗೆ 500 ರೂಪಾಯಿಗೆ 900 ರೂಪಾಯಿಗೆ ಕೊಡೋಕ್ಕಾಗಲ್ಲ. ಹಾಗಾಗಿ ನಾವು ಇನ್ಲೈನ್ನೇ ಟೋಟಲ್ ಸ್ಟಾಪ್ ಮಾಡಿದ್ದೀವಿ. ಯಾಕಂದರೆ ನಮಗೆ ಮೇನಾಗಿ ಬೇಕಾಗಿರೋದು ಕ್ವಾಲಿಟಿಯಿಂದ ನಮ್ಮ ಕಂಪ್ನಿ ಇವತ್ತು ಡಿಸ್ಟಿಕಲ್ಲಿ ನಮ್ಮ ಬ್ರಾಂಚಸ್ಗಳು ಓಪನ್ ಮಾಡೋದಕ್ಕೆ ನಮಗೆ ಕಾರಣ ಆಗಿದೆ. ಹಾಗಾಗಿ ನಾವು ಯಾವುದೇ ಕಾರಣಕ್ಕೂ ಕ್ವಾಲಿಟಿ ಕಡಿಮೆ ಮಾಡಲ್ಲ ಮತ್ತು ರೇಟು ಕಡಿಮೆ ಇರಲ್ಲ. ದಯವಿಟ್ಟು ನೀವು ಕ್ವಾಲಿಟಿ ಬೇಕನ್ನೋರು ಮಾತ್ರ ನಮಗೆ ಕಾಲ್ ಮಾಡಿ. ಫಿಟ್ಟಿಂಗ್ಸು ಎಲ್ಲ ಫಿಟ್ಟಿಂಗ್ಸು ಸಿಗುತ್ತೆ ನಿಮಗೆ. ಡ್ರಿಪ್ಪಿಂದ ಸಂಬಂಧಪಟ್ಟಿದ್ದು ಫಿಟ್ಟಿಂಗ್ಸ್ ಸಿಗುತ್ತೆ, PVC ಸಂಬಂಧಪಟ್ಟಿರೋದು ಫಿಟ್ಟಿಂಗ್ಸ್ ಸಿಗುತ್ತೆ. ಆಮೇಲೆ PVCದು ಅಷ್ಟೇ, PVCದು 4 kg ಆ ಥರದ್ದೆಲ್ಲ ಸೇಲ್ ಮಾಡಲ್ಲ. ಇಲ್ಲಿ ಬಂದ್ಬಿಟ್ಟು 6 kgದು ಮಾತ್ರನೇ ಸೇಲ್ ಮಾಡೋದು. ಯಾಕಂದರೆ ಇಲ್ಲಿ ಸೇಲ್ ಮಾಡೋದು ಬರೀ ನಮ್ಮ ರೈತರಿಗೆ ಮಾತ್ರ. ಇದು ಹಾರ್ಡ್ವೇರ್ ಶಾಪ್ ಥರ ನಾವು ಇಟ್ಬಿಟ್ಟು ಸೇಲ್ ಮಾಡೋರಲ್ಲ. ನಿಮಗೆ ಹೆವಿ ಗೇಜಿಂದು 6 kgದು ಫಿಟ್ಟಿಂಗ್ಸ್ಗಳು ಬೇಕು ಅಂದರೆ ಮಾತ್ರ ನಮಗೆ ಕಾಂಟ್ಯಾಕ್ಟ್ ಮಾಡಿ. ಮತ್ತು ಡಿಸ್ಪ್ಲೇಯಲ್ಲಿ ಬರ್ತಾ ಇರೋ ನಂಬರಿಗೆ ವಾಟ್ಸಪ್ಪಿಗೆ ಒಂದು ಹಾಯ್ ಅಂತ ಒಂದು ಮೆಸೇಜ್ ಮಾಡಿದ್ರೆ ನಾನು ನಿಮಗೆ ಪ್ರೈಸ್ ಲಿಸ್ಟ್ ಕಳಿಸ್ಕೊಡ್ತೀನಿ. ಆಮೇಲೆ ಅಂಡರ್ಗ್ರೌಂಡಲ್ಲಿ ನೀವು ಮಾಡುವಾಗ ಫಸ್ಟು ಮೆಟೀರಿಯಲ್ ಎಲ್ಲ ತೊಗೊಳ್ಳಿ, ಮೆಜರ್ಮೆಂಟ್ ಎಲ್ಲ ತೊಗೊಳ್ಳಿ. ಅದಾದಮೇಲೆ ನೀವು ನಮಗೆ ಆರ್ಡ್ರ್ ಕೊಡಿ ಮೇನಾಗಿ. ಯಾಕಂದರೆ ನಮ್ಮಲ್ಲಿ ಈಗ 5 ಕಡೆ ನಮ್ಮ ಬ್ರಾಂಚಸ್ ಇರೋದ್ರಿಂದ ನಮಗೆ ಮೆಟೀರಿಯಲ್ಲು ತುಂಬಾ, ನಿಮಗೆ ಹೋದ ವರ್ಷ ಹಚ್ಚೆ ವರ್ಷ ಎಲ್ಲ ಬಂದುಬಿಟ್ಟು 1 ತಿಂಗಳು ವೆಯ್ಟ್ ಮಾಡಿಸಿದ್ದೀನಿ. ಅದು ನಿಮಗೆ ಹಳೆ ಕಸ್ಟಮರಿಗೆ ನಮಗೆ ಗೊತ್ತಿರುತ್ತೆ, ಅವರಿಗೆ 1 ತಿಂಗಳವರೆಗೂ ನಾವು ವೆಯ್ಟ್ ಮಾಡಿಸಿದ್ದೀವಿ. ಯಾಕಂದರೆ ಆರ್ಡ್ರ್ ಕೊಡಿ. ನೀವು ಒಂದು ನಿಮ್ಮದೇ ಲೆಕ್ಕಾಚಾರ ಮಾಡ್ಕೊಳ್ಳಿ. ಈಗ ನಿಮಗೆ ನೋಡಿ, ಈಗ ಮೇನ್ ಪೈಪ್ ಇಲ್ಲಿದೆ, ಇಲ್ಲಿಂದ ಬಂದುಬಿಟ್ಟು 8 ಅಡಿಗೆ ಒಂದು ಅಡಿಕೆ ಗಿಡ ಹಾಕ್ಕೊಂಡಿರ್ತೀರ. ಟೋಟಲ್ ಒಂದು ಸಾಲಲ್ಲಿ ಎಷ್ಟು ಅಡಿಕೆ ಗಿಡ ಇದೆ ಅಂತ ನೋಡ್ಕೊಳ್ಳಿ. ಈಗ ನಿಮಗೆ 8 ಅಡಿ ಅಂತ ಹೇಳಿದ್ರೆ 8 ಇಂಟು ಎಷ್ಟು ಗಿಡ ಇದೆ, 10 ಗಿಡ ಇದೆ ಅಂದ್ಕೊಳ್ಳಿ. 80 ಅಡಿ ಆಗೋಯ್ತು. ಆ ಥರದ ಎಷ್ಟು ಸಾಲಿದೆ ಅದನ್ನು ನೋಡ್ಕೊಳ್ಳಿ. ಅದಾದಮೇಲೆ ಭೂಮಿ ಒಳಗೆ 1 ಅಡಿ ಹೋಗುತ್ತೆ, ಭೂಮಿ ಮೇಲ್ಗಡೆ ಬಂದುಬಿಟ್ಟು 1 ಅಡಿ ಬರುತ್ತೆ. ಇದು 2 ಅಡಿ, ಒಂದು ಗಿಡಕ್ಕೆ 2 ಅಡಿ ನೀವು ಮೆಜರ್ಮೆಂಟ್ ಮಾಡ್ಕೊಳ್ಳಿ. ಮೆಜರ್ಮೆಂಟ್ ಮಾಡಿಕೊಂಡು ನಮಗೆ ಹೇಳಿ. ಇಲ್ಲಾಂದರೆ ನಿಮಗೆ ಅಷ್ಟು ಗೊತ್ತಾಗಲಿಲ್ಲ ಅಂದರೆ ಸರ್ ಯಾವಾಗಲೂ ಕೂಡ ನೀವು ನಮಗೆ ಫೋನ್ ಮಾಡ್ಬೋದು, ಯಾವಾಗಲೂ. ಬಟ್ ಯಾವಾಗಲೂ ಅಂದರೆ 10 ಗಂಟೆ ಮೇಲೆ ಮಾಡೋಕ್ಕೆ ಹೋಗ್ಬಿಡಿ. 9 ಗಂಟೆ ಒಳಗೆ ಫೋನ್ ಮಾಡಿ. ನಿಮಗೆ ಏನೇ ಕನ್ಫ್ಯೂಷನ್ ಇದ್ರೂ ಯಾವ ಥರ ಮಾಡಬೇಕು ಅಂತ ಹೇಳಿದ್ರು ನೀವು ಮಾಡ್ಕೊಳ್ಳಿ. ಆಮೇಲೆ ಸರ್ 25ರಿಂದ 30 ವರ್ಷ ಯಾವುದೇ ತಲೆ ಬಿಸಿ ಬರಲ್ಲ ನಿಮಗೆ. ಈಗ ನಿಮಗೆ ಮಾಮೂಲಿ ಬೇರೆ ಡ್ರಿಪ್ ಪೈಪ್ ಆದರೆ ಸುತ್ತಬೇಕು, ಎತ್ತಬೇಕು, ಲೇಬರ್ಗಳು ಸಿಗಲ್ಲ. ಅಂಥ ಟೈಮಲ್ಲಿ ನಿಮಗೆ ಈ ಭೂಮಿ ಮೇಲೆ ಇದ್ರೆ ಏನಾದಂದರೆ, ಈಗ ನಿಮಗೆ ಈ ಪ್ಲ್ಯಾಂಟ್ಸ್ ಅಂದ್ಕೊಳ್ಳಿ, ಇಲ್ಲೆಲ್ಲ ರೋಟ್ರಿಗಳೆಲ್ಲ ಹೊಡ್ಕೊಂಡಾಗ ಬ್ರಷ್ ಕಟ್ರು ಹೊಡ್ಕೊಂಡ್ರೂ ನಿಮಗಿದು ಏನೂ ಆಗಲ್ಲ, ನಿಮಗೆ ಸಿಗಲ್ಲ ಇದು. ಅದಾದಮೇಲೆ ಬಂದ್ಬಿಟ್ಟು ಇನ್ನೊಂದು ನಿಮಗೆ ಮಾಹಿತಿ ಅಂದರೆ, ಇದರಲ್ಲಿ ರೋಪ್ ಹಾಕ್ಕೊಂಡು, ಅಂದರೆ ಈಗ ನಿಮಗೆ ಬ್ರಷ್ ಕಟ್ರಲ್ಲಿ ರೋಪ್ ಹಾಕ್ಕೊಂಡು ಹೊಡೆದ್ರೂ ಇದು ಏನೂ ಆಗಲ್ಲ. ಆಮೇಲೆ ಅಕಸ್ಮಾತ್ ಬ್ರಷ್ ಕಟ್ರಲ್ಲೇ ಹೊಡೀರಿ, ನೀವು ಬ್ರಷ್ ಕಟ್ರಲ್ಲಿ ಹೊಡೆದ್ರೂ ಇದು ಕಟ್ಟಾಗಲ್ಲ. ಅಷ್ಟು ಹೆವಿ ವಾಲ್ ಥಿಕ್ನೆಸ್ ಬರುತ್ತೆ. ನೀವು ಈಸಿಯಿಂದ ಕಣ್ಣು ಮುಚ್ಕೊಂಡು ಆರಾಮಾಗಿ ಮೇಂಟೈನ್ ಮಾಡುವಂಥ ಡ್ರಿಪ್ ಪೈಪ್ ಇದು. ಈಗಲೂ ಹೇಳ್ತಾ ಇದ್ದೀನಿ ನೋಡಿ, ಇದು HDP ಪೈಪ್ ಅಲ್ಲ, ಇದು LLDP ಪೈಪು. ಇದರಲ್ಲಿ HD ಬಂದ್ಬಿಟ್ಟು 1 ಗ್ರಾಮು ಮಿಕ್ಸ್ ಆಗಿರಲ್ಲ. ಇದು ವಾಲ್ ಥಿಕ್ನೆಸ್ಸಿಂದ ಹೆವಿ ಬಂದಿರುತ್ತೆ. ಜಸ್ಟ್ ವಾಲ್ ಥಿಕ್ನೆಸ್ಸಿಂದ ಹೆವಿ ಬಂದಿರೋದ್ರಿಂದ ನಿಮಗೆ ಇದಕ್ಕೆ ಲಾಂಗ್ ಟೈಮು ಇದಕ್ಕೆ ಆಯಸ್ ಇದೆ. ಇದಕ್ಕೆ ತುಂಬ ಆಯಸ್ ಬರುತ್ತೆ. ಇದು ಕಟ್ಟಾಗೋದಾಗಲಿ ಕ್ರಾಕ್ ಬರೋದಾಗಲಿ ಇವೆಲ್ಲ ಏನೂ ಆಗಲ್ಲ. ಇದನ್ನು ಆರಾಮಾಗಿ ಯೂಸ್ ಮಾಡಿ. ಯಾಕಂದರೆ ಇದು ರೆಡಿ ಮಾಡೋದಕ್ಕೆ 2 ವರ್ಷ ತೊಗೊಂಡಿದ್ದೀವಿ. 2 ವರ್ಷ ಆದಮೇಲೆ ರೆಡಿ ಮಾಡಿ ಮಾರ್ಕೆಟಿಗೆ ಬಿಟ್ಟಿರೋದು. ಇವತ್ತು 6ನೇ ತಿಂಗಳಲ್ಲಿ ಇದು ಟೋಟಲಾಗಿ ಕರ್ನಾಟಕ ಫುಲ್ ಸ್ಪ್ರೆಡ್ ಆಗಿದೆ. ತುಂಬ ಅನುಕೂಲ ಆಗಿದೆ. ಡಿಸ್ಪ್ಲೇಲಿರೋ ನಂಬರಿಗೆ ಒಂದು ಫೋನ್ ಮಾಡಿ. ನಿಮಗೆ ಏನೇ ಒಂದು ಕನ್ಫ್ಯೂಷನ್ ಇದ್ರೂ ನಾನು ನಿಮಗೆ ಕ್ಲಿಯರ್ ಮಾಡಿಕೊಡ್ತೀನಿ.
ನಮಸ್ತೆ. ಹಿಂದಿನ ವಿಡಿಯೋದಲ್ಲಿ ನಾವು PVC ಪೈಪ್ ಹಾಕ್ಕೋಬೇಕಾ, ಆಮೇಲೆ ಡ್ರಿಪ್ ಪೈಪು ಅಂಡರ್ಗ್ರೌಂಡಲ್ಲಿ ಮಾಡ್ಕೋಬೇಕಾ ಅನ್ನೋದ್ರ ಬಗ್ಗೆ ನಿಮಗೆ ತಿಳಿಸಿದ್ದೆ. ಆದರೆ ಅದರಲ್ಲಿ ಬಂದ್ಬಿಟ್ಟು ಟೀ ಕ್ವಾಲಿಟಿ ಆಗಲಿ, ಅದಾದಮೇಲೆ ವಾಷರ್ಗಳು ಇವೆಲ್ಲ ಬಂದ್ಬಿಟ್ಟು ನಿಮಗೆ ಕ್ಲಿಯರಾಗಿ ಹೇಳಿರಲಿಲ್ಲ. ಬಟ್ ನೋಡಿ, ಬಂದವರೆಲ್ಲ ಏನು ಮಾಡ್ತಾಯಿದ್ರು ಅಂತ ಹೇಳಿದ್ರೆ, ಟೀ ಬಂದ್ಬಿಟ್ಟು ಕ್ವಾಲಿಟಿ ಕಡಿಮೆ ಇದೆ ಅಂತ ಹೇಳ್ತಾಯಿದ್ರು. ಆದರೆ ಟೀ ಕ್ವಾಲಿಟಿ ಕಡಿಮೆ ಇಲ್ಲ, ತುಂಬಾ ಹೆವಿ ಇದೆ. ಯಾಕಂದರೆ ಇವೆಲ್ಲ ಗುಜರಾತಿಂದ ಮಾಡಿಸಿ ತೊಗೊಂಬರ್ತಾ ಇರೋದು. ಅದ್ರ ಮೇಲೆ ಯಾವ ಡೌಟು ಬೇಡ ನಿಮಗೆ. ಡೌಟ್ ಪಡೋರಿಗೆ ಬಂದ್ಬಿಟ್ಟು ಈಗ ಹೊಸ್ದಾಗಿ ನಾರಾಯಣಿ ಇರಿಗೇಷನ್ ಕಂಪ್ನಿಯವರು ನಿಮಗೆ ಟೀ ರೆಡಿ ಮಾಡಿಕೊಟ್ಟಿದ್ದಾರೆ. ಇದು ಬಂದ್ಬಿಟ್ಟು ಎಷ್ಟು ಗೇಜ್ ಇದೆ ಅಂದರೆ, ನೀವು ಆನೆಯಲ್ಲಿ ತುಳಿಸಿದ್ರು ಇದು ಏನೂ ಆಗಲ್ಲ, ಅಷ್ಟು ಹೆವಿ ಗೇಜ್ ಇದೆ. ವಾಲ್ ಥಿಕ್ನೆಸ್ ತುಂಬ ಹೆವಿ ಇದೆ, ಕಟ್ ಆಗಲ್ಲ. ಇದು ನಿಮಗೆ 25ರಿಂದ 30 ವರ್ಷ ಅಂತ ಹೇಳಿದ್ವಿ. ಇದು ಬಂದ್ಬಿಟ್ಟು ನಿಮಗೆ ಏನಿಲ್ಲ ಅಂದರೂ 35ರಿಂದ 40 ವರ್ಷ ಬರುತ್ತೆ. ಅಷ್ಟು ಕ್ವಾಲಿಟಿ ಇದೆ, ಅಷ್ಟು ಹೆವಿ ಇದೆ ಇದು. ಆಮೇಲೆ ಇನ್ನೊಂದು ಬಂದ್ಬಿಟ್ಟು ನಾವು ಈಗ ಶಂಕ ಅಂತ ಏನು PPRD ಶಂಕ ಅಂತ ಏನು ಕೊಟ್ಟಿದ್ದೀವಿ, ಇದ್ರದ್ದು ವಾಲ್ ಥಿಕ್ನೆಸ್ ಬಂದ್ಬಿಟ್ಟು 2 mm ನಾವು ನಿಮಗೆ ವಾಲ್ ಥಿಕ್ನೆಸ್ ಕೊಟ್ಟಿದ್ವಿ. ಈಗ ಬಂದ್ಬಿಟ್ಟು ಇದರಲ್ಲೇ 3 ಟೈಪಲ್ಲಿ ಮಾಡಿದ್ದೀವಿ. ಒಂದು ಬಂದ್ಬಿಟ್ಟು 2 mm ಶಂಕ, ಇನ್ನೊಂದು ಹೈರಾ ಅಂತ ಮಾಡಿದ್ದೀವಿ, ಇನ್ನೊಂದು ವಜ್ರ ಅಂತ ಮಾಡಿದ್ದೀವಿ. ಇದರಲ್ಲಿ ಬಂದ್ಬಿಟ್ಟು ನಿಮಗೆ ಏನಾಗುತ್ತೆ ಅಂದರೆ, ಇದು 2 mm, ಇನ್ನೊಂದು ಬಂದ್ಬಿಟ್ಟು 2.2 mm, ಇನ್ನೊಂದು ಬಂದ್ಬಿಟ್ಟು 2.3 mm. 2.3 mm ಅಂತ ಏನಿದೆ ಅದು ಬಂದ್ಬಿಟ್ಟು ನಿಮಗೆ 100 ಮೀಟ್ರ್ ಬರುತ್ತೆ. 2.2 mm ಬರುತ್ತೆ ಏನಿದೆ ಅದು ಬಂದ್ಬಿಟ್ಟು 200 ಮೀಟ್ರ್ ಬರುತ್ತೆ. KG ಜಾಸ್ತಿ ಆಗುತ್ತೆ, ಹೆವಿ ಗೇಜ್ ಬರುತ್ತೆ, ವಾಲ್ ಥಿಕ್ನೆಸ್ ತುಂಬ ಚೇಂಜ್ ಆಗುತ್ತೆ, ಪ್ರೈಸು ಚೇಂಜ್ ಆಗುತ್ತೆ. ನಿಮಗೆ ಪ್ರೈಸು ಏನಾರು ಬೇಕು ಅಂತ ಹೇಳಿದ್ರೆ ವಾಟ್ಸಪ್ಪಲ್ಲಿರೋ ನಂಬರಿಗೆ ಹಾಯ್ ಅಂತ ಒಂದು ಮೆಸೇಜ್ ಮಾಡಿ, ಅದು ನಿಮಗೆ ಪ್ರೈಸ್ ಲಿಸ್ಟ್ ಎಲ್ಲ ಕಳಿಸ್ಕೊಡ್ತೀವಿ. ಅದಾದಮೇಲೆ ನಿಮಗೆ ಈಗ ಹೊಸ್ದಾಗಿ ನೋಡ್ತಾ ಇರೋವಂಥವ್ರಿಗೆ ಒಂದು ಹೇಳಬೇಕಂದ್ರೆ, ನಮ್ಮ ಕಂಪ್ನಿ ಶ್ರೀ ನಾರಾಯಣಿ ಇರಿಗೇಷನ್ ಕಂಪ್ನಿ. ಇದು ಬಂದ್ಬಿಟ್ಟು ಬೆಂಗಳೂರಲ್ಲಿ ಹೆಡ್ ಆಫೀಸ್ ಇರೋದು, ಫ್ಯಾಕ್ಟ್ರಿ ಇರೋದು ಬೆಂಗಳೂರಲ್ಲೇ. ಇದು ಬಂದ್ಬಿಟ್ಟು ಡಿಸ್ಟಿಕಲ್ಲಿ ನಿಮಗೆ ಬ್ರಾಂಚಸ್ಗಳು ಸಿಗುತ್ತೆ. ಮಳವಳ್ಳಿಲಿ ಸಿಗುತ್ತೆ, ಮಂಡ್ಯದಲ್ಲಿ ಸಿಗುತ್ತೆ. ಮಂಡ್ಯ ಅಂದರೆ ಮಳವಳ್ಳಿಗೆ ಬರುತ್ತೆ ಅದು. ಇನ್ನು ತುಮಕೂರಿಗೆ ಬರುತ್ತೆ, ತುಮಕೂರಲ್ಲಿದೆ, ಚಿತ್ರದುರ್ಗದಲ್ಲಿದೆ, ಮತ್ತು ಬೆಂಗಳೂರಲ್ಲಿದೆ. ಮತ್ತು ಎಲ್ಲ ಕರ್ನಾಟಕದಲ್ಲಿ ಎಲ್ಲ ಡಿಸ್ಟಿಕಲ್ಲೂ ನಮ್ಮ ಬ್ರಾಂಚಸ್ಗಳು ಬರ್ತಾ ಇದೆ, ರೆಡಿ ಆಗ್ತಾ ಇದೆ. ಆಲ್ಮೋಸ್ಟ್ ಒಂದೊಂದು ವರ್ಷದಲ್ಲಿ ಆಲ್ಮೋಸ್ಟ್ ಟೋಟಲ್ ಕರ್ನಾಟಕ ಫುಲ್ಲು ನಮ್ಮ ಬ್ರಾಂಚಸ್ಗಳು ಬರ್ತಾ ಇದೆ. ಓಕೆ, ಈಗ ನಿಮಗೆ ಇದ್ರದ್ದು ಕ್ವಾಲಿಟಿ ಎಲ್ಲ ನೀವು ಹಿಂದಿನ ವಿಡಿಯೋದಲ್ಲಿ ಕ್ಲೀನಾಗಿ ಹೇಳಿದೆ. ಇನ್ನೊಂದು ಸತಿ ಹೇಳ್ತೀನಿ. ಈಗ ಈ ಟೀ ಬದಲು ಬಂದ್ಬಿಟ್ಟು ನಿಮಗೆ ಹೆವಿ ಗೇಜಿಂದ, ಇನ್ನೂ ಹೆವಿ ಗೇಜಿಂದು ಕ್ವಾಲಿಟಿ ಮೆಟೀರಿಯಲ್ಲು ತುಂಬ ಚೇಂಜ್ ಇದೆ. ಇದನ್ನು ರೆಡಿ ಮಾಡಿದ್ದೀವಿ. ಇದು ನಿಮಗೆ 35ರಿಂದ 40 ವರ್ಷ ಆರಾಮಾಗಿ ಯೂಸ್ ಮಾಡ್ಕೋಬೋದು. ನೆಕ್ಸ್ಟ್ ಬಂದ್ಬಿಟ್ಟು ನಿಮಗೆ ವಾಷರು ನಿಮಗೆ ಅಷ್ಟು ಸೆಟ್ ಆಗ್ತಾ ಇರಲಿಲ್ಲ. ಆ ವಾಷರ್ ಬದಲು ಬಂದ್ಬಿಟ್ಟು ಈಗ ಕ್ಯಾಪ್ಗಳು ಮಾಡಿದ್ದೀವಿ. ಇದರಲ್ಲಿ ವಾಷರ್ ಬರಲ್ಲ. ಇದ್ರದ್ದು ಸಮೇತನೂ 6 kg ಗೇಜಲ್ಲೇ ನಾವು ನಿಮಗೆ ಇದನ್ನು ಕೊಟ್ಟಿದ್ದೀವಿ. ಇದು ತುಂಬ ಹೆವಿ ಬರುತ್ತೆ. ಇದರಲ್ಲಿ 3 ಟೈಪಲ್ಲೂ ಬರುತ್ತೆ. 1.25 ಇಂಚಿಗೆ ಕಾಲರ್ ಬರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು 1.5 ಇಂಚಿಗೆ ಕಾಲರ್ ಬರುತ್ತೆ. ಅದಾದಮೇಲೆ ಬಂದ್ಬಿಟ್ಟು 2 ಇಂಚಿಗೆ ಬರುತ್ತೆ. 3 ಟೈಪಲ್ಲೂ ನಿಮಗೆ ಇದನ್ನು ರೆಡಿ ಮಾಡಿದ್ದೀವಿ. ಅದಾದಮೇಲೆ ನಿಮಗೆ ಹೊಸ್ದಾಗಿ ವಿಡಿಯೋ ನೋಡ್ತಿರೋರಿಗೆ ಇದನ್ನು ಹೇಳೋದೇನಪ್ಪ ಅಂತ ಹೇಳಿದ್ರೆ, ನಾವು ಭೂಮಿ ಒಳಗೆ ಅಂಡರ್ಗ್ರೌಂಡ್ ಮಾಡ್ಕೋಬೇಕಾ, ಅಥವಾ ಅಂಡರ್ಗ್ರೌಂಡಿಗೆ ಬಂದುಬಿಟ್ಟು PVCಲಿ ಮಾಡ್ಕೋಬೇಕಾ, ಅಥವಾ ಈ PPRD ಇದರಲ್ಲಿ ಡ್ರಿಪ್ ಪೈಪಲ್ಲಿ ಮಾಡ್ಕೋಬೇಕಾ ಅನ್ನೋದ್ರ ಬಗ್ಗೆ ನಾನು ನಿಮಗೆ ಕ್ಲೀನಾಗಿ ಹೇಳ್ಕೊಡ್ತೀನಿ. ನೋಡಿ, ನಮ್ಮಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಒಂದು PVC ಪೈಪಲ್ಲಿ ನಾವು ಕಾಲರ್ ಜಾಯಿಂಟ್ ಮಾಡಿರ್ತೀವಿ, ಟೀಗೆ ಹಾಕಿರ್ತೀವಿ. ಆ ಜಾಗದಲ್ಲಿ ಬಂದ್ಬಿಟ್ಟು ನಮಗೆ ಗಮ್ಮು PVC ಪೈಪಿನ ಬಿಡಿ, ಅದು ನಿಮಗೆ ಗೇಜ್ ಮೇಲೆ ನೀವು ಎಷ್ಟು ತೊಗೊಳ್ತೀರೋ ಅದ್ರ ಮೇಲೆ ನಿಮಗೆ ಇದಾಗುತ್ತೆ. ಈ ಗಮ್ ಇದೆಯಲ್ಲ, ಇದು ನಿಮಗೆ 5 ವರ್ಷ ಬರುತ್ತೋ, 6 ವರ್ಷ ಬರುತ್ತೋ, 10 ವರ್ಷ ಬರುತ್ತೋ, 15 ವರ್ಷ ಬರುತ್ತೋ, ಅದನ್ನು ಹೇಳೋಕ್ಕಾಗಲ್ಲ. ಇದು ಬಂದ್ಬಿಟ್ಟು ನಿಮಗೆ ಈಗ ಲೀಕೇಜ್ ಅಂತ ಏನಾದ್ರು ಬಂತು ಅಂತ ಹೇಳಿದ್ರೆ, ಇದನ್ನು ಇದು ಮಣ್ಣು ತೆಗೆದ್ಬಿಟ್ಟು ಕೆಲಸ ಮಾಡೋಕ್ಕೆ ಹೋಗ್ಬಿಟ್ಟು 100 ಕಡೆ ಡ್ಯಾಮೇಜ್ ಆಗುತ್ತೆ. ಇದು ಮೊದಲನೇದು. ಇನ್ನೊಂದು ಬಂದ್ಬಿಟ್ಟು ನಾವು ಸಾಲಲ್ಲಿ ಹಾಕುವಾಗ ಏನಾಗುತ್ತೆ ಅಂದರೆ, ಈ ಪೈಪ್ ಮೇಲೆ ಏನಾದರೂ ಫ್ರೆಶ್ ಆದಾಗ ಏನಂದರೆ ಈ ಜಾಗದಲ್ಲಿ ಕ್ರಾಕ್ ಬಂದುಬಿಡುತ್ತೆ. ಈ ಕ್ರಾಕ್ ಬಂದಾಗ ಏನಂದರೆ ಭೂಮಿ ಒಳಗೆ ಇದು ಬೇರು ಬಂದುಬಿಟ್ಟು ಒಳಗೆ ಹೋಗುತ್ತೆ. ಒಳಗೆ ಹೋದಾಗ ಈ ಜಾಗದಲ್ಲಿ ಗೂಡು ಕಟ್ಕೊಬಿಡುತ್ತೆ. ಗೂಡು ಕಟ್ಕೊಂಡಾಗ ನಿಮಗೆ ಮುಂದೆ ನೀರು ಹೋಗಲ್ಲ. ಈಗ ಉದಾಹರಣೆಗೆ ಬಂದುಬಿಟ್ಟು ನಿಮಗೆ ಇದು PVC ಪೈಪ್ ಅಂದ್ಕೊಳ್ಳಿ, ಇದು ನಿಮಗೆ ಈ ಪೈಪ್ ಅಂದ್ಕೊಳ್ಳಿ. ಈಗ ನಮಗೆ 8 ಗಿಡ ಇರುತ್ತೆ. 8 ಗಿಡದಲ್ಲಿ ಬಂದ್ಬಿಟ್ಟು ಈ ಜಾಗದಲ್ಲಿ ಲಾಕ್ ಆಯಿತು ಅಂತ ಹೇಳಿದ್ರೆ, ಈ 8 ಗಿಡದಲ್ಲಿ ಎಲ್ಲಿ ಲಾಕ್ ಆಗಿದೆ ಅಂತ ಗೊತ್ತಾಗಲ್ಲ ನಮಗೆ. ಓಕೆನಾ?
ಹಾಗಾಗಿ ಈ ಗಿಡಗಳಿಗೆಲ್ಲ ನೀರು ಹೋಗಲ್ಲ ನಮಗೆ. ಇಲ್ಲಿ ಪ್ರಾಬ್ಲಮ್ ಬಂದಿರುತ್ತೆ, ಆವಾಗ ನೀವು ಎಲ್ಲಿ ಅಂತ ಸಾಲ್ವ್ ಮಾಡ್ತೀರಾ ಇದಕ್ಕೆ. ಹಾಗಾಗ್ಬಿಟ್ಟು ನೀವು ಆದಷ್ಟು ಅಂಡರ್ಗ್ರೌಂಡಿಗೆ ಹೋಗಿ. ಅಂಡರ್ಗ್ರೌಂಡಿಗೆ ಹೋದಾಗ ಈಗ ನಮ್ಮಲ್ಲಿ 3 ಕ್ವಾಲಿಟಿನೂ ಬಿಟ್ಟಿದ್ದೀವಿ. 2mm, 2.2mm ಮತ್ತು 2.3mm ಬಿಟ್ಟಿದ್ದೀವಿ. ಅದು ಆರಾಮಾಗಿ ಯೂಸ್ ಮಾಡ್ಕೊಳ್ಳಿ. ಮತ್ತು ಟೀ ಬಂದುಬಿಟ್ಟು ಇನ್ನೂ ಹೆವಿದು ಕೊಟ್ಟಿದ್ದೀವಿ, ಇದನ್ನು ಯೂಸ್ ಮಾಡ್ಕೊಳ್ಳಿ. ನೋಡಿ, ನಾವು ಏನೇ ಮಾಡಬೇಕಂತ ಹೇಳಿದ್ರು ಈಗ ಒಂದು ಗಿಡಕ್ಕೆ ಗೊಬ್ಬರ ಎಷ್ಟು ಕೊಟ್ವಿ, ಆಮೇಲೆ ಮಣ್ಣು ಎಷ್ಟು ಕೊಟ್ವಿ, ನೀರು ಎಷ್ಟು ಕೊಟ್ಟಿವಿ ಅನ್ನೋದು ಮುಖ್ಯ ಅಲ್ಲ. ಅದಕ್ಕೆ ನೀರು ನಾವು ಯಾವ ಥರ ಕೊಡ್ತಾ ಇದ್ದೀವಿ ಅನ್ನೋದ್ರದ್ದು ಮೇಲೆ ಇರೋದು. ಇದ್ರ ಮೇಲ್ಗಡೆ ಬಂದ್ಬಿಟ್ಟು ಕ್ಯಾಪ್ ಬರುತ್ತೆ. ಈ ಕ್ಯಾಪ್ ಬರುತ್ತೆ. ಈ ಕ್ಯಾಪಲ್ಲಿ ಬಂದ್ಬಿಟ್ಟು ನಿಮಗೆ 1 ಓಲಿಂದು ಸಿಗುತ್ತೆ, 2 ಓಲಿಂದು ಸಿಗುತ್ತೆ. ಇದು ವಿ ಟೈಪ್ ಬರುತ್ತೆ, ಇನ್ನೊಂದ್ರೆ ಟಿ ಟೈಪ್ ಬರುತ್ತೆ, ಸಿಂಗಲ್ ಬರುತ್ತೆ. 3 ಟೈಪಲ್ಲಿ ನಿಮಗೆ ನೀರು ಜಾಸ್ತಿ ಬೇಕು ಅಂದರೆ ಸಿಂಗಲ್ ತೊಗೊಳ್ಳಿ, ನೀರು ಕಡಿಮೆ ಬೇಕು ಅಂತ ಹೇಳಿದ್ರೆ ಸಿಂಗಲ್ ತೊಗೊಳ್ಳಿ, ನೀರು ಜಾಸ್ತಿ ಬೇಕಂದರೆ ಡಬಲ್ ತೊಗೊಳ್ಳಿ. ಆ ಕಡೆ ಈ ಕಡೆ ನೆನಿಬೇಕು ಅಂತ ಹೇಳಿದ್ರೆ ಟೀ ಟೈಪಲ್ಲಿ ಈ ಕಡೆ ಒಂದು ಟೀ ಬರುತ್ತೆ, ಅದನ್ನು ತೊಗೊಳ್ಳಿ. ಇದರಲ್ಲಿ 3 ಟೈಪಲ್ಲೂ ನಿಮಗೆ ಇದು ಸಿಗುತ್ತೆ, ಕ್ಯಾಪ್ ಸಿಗುತ್ತೆ. ಓಕೆನಾ? ಇನ್ನು ಡಿಸ್ಪ್ಲೇಲಿ ಬರ್ತಿರೋ ನಂಬರಿಗೆ ಒಂದು ವಾಟ್ಸಪ್ಪಿಗೆ ಒಂದು ಹಾಯ್ ಅಂತ ಒಂದು ಮೆಸೇಜ್ ಮಾಡಿದ್ರೆ ನಿಮಗೆ ಪ್ರೈಸ್ ಲಿಸ್ಟ್ ಕಳಿಸ್ಕೊಡ್ತೀವಿ. ಆಮೇಲೆ ಏನೇ ಡೌಟ್ ಇತ್ತು ಅಂತ ಹೇಳಿದ್ರು ಫೋನ್ ಮಾಡಿ, ಫೋನಲ್ಲಿ ಕೊಟೇಶನ್ ತೊಗೊಳ್ಳಿ. ಕೊಟೇಶನ್ ಬಂದ್ಬಿಟ್ಟು ನಿಮಗೆ ನಾವೇನು ನಿಮಗೆ ಕೊಟೇಶನ್ ಕೊಟ್ಟ ತಕ್ಷಣ ನಿಮಗೆ 100 ಸತಿ ಫೋನ್ ಮಾಡ್ತೀವಿ ಅಂತ ತಿಳ್ಕೊಬೇಡಿ. ನೀವು ಕೊಟೇಶನ್ ತೊಗೊಂಡ್ಮೇಲೆ ನಾವು ನಿಮಗೆ ಒಂದೇ ಸತಿನೂ ಫೋನ್ ಮಾಡಲ್ಲ. ಏನಕ್ಕಂತ ಹೇಳಿದ್ರೆ ನಾವು ರೈತರಿಗೆ ಯಾವತ್ತೂ ಟಾರ್ಚರ್ ಕೊಡೋಕೆ ಆಗಲಿ ಅವ್ರಿಗೆ ಫೋನ್ ಮಾಡಿಬಿಟ್ಟು ನಮ್ಮ ಹತ್ರನೇ ತೊಗೊಳ್ಳಿ ಅಂತೇಳಿ. ಯಾಕಂದರೆ ಕೊಟ್ಟಿರೋ ಆರ್ಡ್ರುಗಳನ್ನೇ ಕೊಡೋಕ್ಕೆ ನಮ್ಮ ಕೈಲಿ ತುಂಬ ಕಷ್ಟ ಆಗ್ತದೆ. ಈಗಲೇ ಒಂದು 2 ರಿಂದ 3 ದಿನ 4 ದಿನ ಟೈಮ್ ತೊಗೊಳ್ತಾ ಇದ್ದೀವಿ. ಇದ್ರ ಬಗ್ಗೆನೇ ನಾನು ನಿಮಗೆ ಕ್ಲೀನಾಗಿ ಹೇಳಬೇಕಾಗಿತ್ತು. ಈಗ 3 ವರ್ಷದ ಹಿಂದೆ ಬಂದ್ಬಿಟ್ಟು ನಿಮಗೆ 16mm ಗೋಲ್ಡು ಮತ್ತು ಡೈಮಂಡಿಗೆ ನೀವು ಒಂದೊಂದು ವಾರಗಟ್ಟೆ ವೆಯ್ಟ್ ಮಾಡಿಸ್ತಾ ಇದ್ವಿ ನಿಮಗೆ, ಯಾಕಂದರೆ ಅಷ್ಟು ಸೇಲಿಂಗ್ ಇತ್ತು ಅದು. ಇದು ಡೈಮಂಡ್ ಬಂದ್ಬಿಟ್ಟು ನಿಮಗೆ 15 ವರ್ಷ ವಾರಂಟಿದು, ಗೋಲ್ಡ್ ಬಂದ್ಬಿಟ್ಟು 10 ವರ್ಷ ವಾರಂಟಿದು ಪೈಪು. ಇಲ್ಲಿ ವಾರಂಟಿ ಏನು ಕೊಡ್ತಾ ಇರೋದಂದರೆ ಇದು ಬಿಸಿಲಲ್ಲಿ ಕಟ್ಟಾಗೋದು, ಕ್ರಾಕ್ ಬರೋದು. ಮೇನಾಗಿ ನೋಡಿ, ಮಣ್ಣಿಂದ ಡ್ರಿಪ್ ಪೈಪ್ ಹಾಳಾಗಲ್ಲ, ನೀರಿಂದ ಡ್ರಿಪ್ ಪೈಪ್ ಹಾಳಾಗಲ್ಲ. ಮೇನಾಗಿ ಹಾಳಾಗೋದು ಬಂದ್ಬಿಟ್ಟು ನಿಮಗೆ ಬಿಸಿಲಿಂದಾನೆ. ಸರಿನಾ? ನಮ್ಮ ಕಂಪ್ನಿಯಿಂದ ಬಂದ್ಬಿಟ್ಟು ಶ್ರೀ ನಾರಾಯಣಿ ಇರಿಗೇಷನ್ ಕಂಪ್ನಿ ಏನಿದೆ, ಇವತ್ತು 9 ವರ್ಷದಿಂದ ನಿಮಗೆ ನಾವು ರೈತರು ನಮ್ಮ ಫ್ಯಾಕ್ಟ್ರಿಯಿಂದ ನಿಮಗೆ ರೈತರಿಗೆ ಡೈರೆಕ್ಟಾಗಿ ಕೊಟ್ಟು ನಮ್ಮ ಕಂಪ್ನಿ ಇವತ್ತು ಡಿಸ್ಟಿಕಲ್ಲಿ ಲಾಂಚಿಂಗ್ ಆಗಿದೆ. ಅದಕ್ಕೆಲ್ಲ ಕಾರಣನೇ ರೈತರು. ಹಾಗಾಗಿಬಿಟ್ಟು ಕ್ವಾಲಿಟಿಯಿಂದನೇ ನಮ್ಮ ಕಂಪ್ನಿ ಅಲ್ಲಿವರೆಗೂ ಬಂದಿರೋದು. ಈಗಲೂ ಅಷ್ಟೇ ಭೂಮಿ ಒಳಗೆ ಹಾಕುವಂಥ ಡ್ರಿಪ್ ಪೈಪ್ ಏನಿದೆ ಇದಕ್ಕೂ ತುಂಬಾ ಹೆವಿ ಗೇಜು, ಹೆವಿ ಕ್ವಾಲಿಟಿ ಕೊಟ್ಟಿದ್ದೀವಿ. ಇದು ಮೇನಾಗಿ ಯಾವ ಮೆಟೀರಿಯಲ್ ಅಂತ ಹೇಳಿದ್ರೆ ಇದರಲ್ಲಿ HD ಮೆಟೀರಿಯಲ್ ಮಿಕ್ಸ್ ಆಗಿಲ್ಲ. ನೀವು ದಯವಿಟ್ಟು ಅರ್ಥ ಮಾಡ್ಕೋಬೇಕು, ಇದರಲ್ಲಿ HD ಮಿಕ್ಸ್ ಆಗಿಲ್ಲ. ಈಗ ನಿಮಗೆ ಉದಾಹರಣೆಗೆ ಇದು LLDP ಫುಲ್ಲು. ಉದಾಹರಣೆಗೆ ಬಂದ್ಬಿಟ್ಟು ನಿಮಗೆ ಕವರ್ ಬರುತ್ತೆ, ನಮಗೆ ಹ್ಯಾಂಡ್ ಕವರ್ ಬರುತ್ತೆ, ಗೊತ್ತಿದೆ ನಿಮಗೆ, ಜೀರಿಗಳು ಅಂತೀವಿ ನಾವು ಅಲ್ವಾ. ಅದು ಬಂದ್ಬಿಟ್ಟು ಒಂದು ತೆಳ್ಳಗಿರೋಂಥ ಜೀರಿ ಭೂಮಿ ಒಳಗೆ ಬಿಸಾಕಿದ್ರೆ ಅದು ಎಷ್ಟೇ ವರ್ಷ ಆದರೂ ಏನೂ ಆಗಲ್ಲ ಅಂಥ ಮೆಟೀರಿಯಲ್ ಅದು. ಅದು ಇಷ್ಟು ತೆಳ್ಳಗಿರೋಂಥ ಮೆಟೀರಿಯಲೇ ಅಷ್ಟು ವರ್ಷ ಇರುತ್ತದು. ಇದು ಬಂದ್ಬಿಟ್ಟು 2mm, 2.2mm ಮತ್ತು 2.3mm ವಾಲ್ ಥಿಕ್ನೆಸ್ ಕೊಡುವಾಗ ಇದು ನಿಮಗೆ ಯಾವುದೇ ಕಾರಣಕ್ಕೂ ಏನೂ ಆಗಲ್ಲ. ಓಕೆನಾ? ಮತ್ತು ಬ್ರಷ್ ಕಟ್ರು ಹೊಡೆಯುವಾಗಲೂ ಆದರೂ ಇದರಲ್ಲಿ ಕಟ್ಟಾಗುತ್ತೆ, ಪುಡಿ ಆಗುತ್ತೆ. ಈಗ PVC ಪೈಪಿಗೆ ಒಂದು ಸ್ವಲ್ಪ ಬಿತ್ತು ಅಂದರೆ ಪುಡಿ ಆಗಿಬಿಡುತ್ತೆ. ಆ ಥರ ಇದಾಗಲ್ಲ. ಬ್ರಷ್ ಕಟ್ರೆ ಹಿಂದ್ಗಡೆ ಬರುತ್ತೆ, ಅಷ್ಟು ಹೆವಿ ಬರುತ್ತೆ ನಿಮಗಿದು. ಇದು ಭೂಮಿ ಒಳಗೆ ಹಾಕ್ಕೊಂಡು ಯೂಸ್ ಮಾಡ್ಕೊಳ್ಳಿ. ತುಂಬ ಹಿಂಗೆ ಲಾಸ್ಟಲ್ಲಿ ಬಂದುಬಿಟ್ಟು ಇದನ್ನು ಯಾವ ಥರ ಇನ್ಸ್ಟಾಲ್ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ವಿಡಿಯೋ ಇದೆ, ಅದನ್ನು ಕ್ಲೀನಾಗಿ ಇದು ಮಾಡ್ಕೊಳ್ಳಿ. ಮತ್ತು ಇದೆಯಲ್ಲ ಇದು ಬಂದ್ಬಿಟ್ಟು ನಿಮಗೆ ಬಿಸಿ ಮಾಡಿ ಹಾಕ್ಕೊಳೋ ಅಂಥದ್ದು ಇದು. ಓಕೆನಾ? ಇದು ನೀವು ಹಾಗೆ ಹಾಕೋಕ್ಕಾಗಲ್ಲ. ಇದು ಬಿಸಿ ಮಾಡಿ ಲಾಕ್ ಮಾಡಿದ್ರೆ ಇದು ಎಷ್ಟೇ ಎಳೆದ್ರೂ ಏನೇ ಮಾಡಿದ್ರೂ ಇದು ಹೊರಗಡೆ ಬರಲ್ಲ. ಇಲ್ಲಿ ತುಂಬ ಜನ ಟ್ರೈ ಮಾಡಿದ್ದಾರೆ, ತುಂಬ ಏನೂ ಹಾಕೋಕ್ಕಾಗಿಲ್ಲ. ನೀವು ಬಂದು ಒಂದ್ಸತಿ ಟ್ರೈ ಮಾಡಿ. ಇದು ಬಂದ್ಬಿಟ್ಟು ಲಾಕ್ ಆಗಿಬಿಡುತ್ತೆ. ಇದರಲ್ಲಿ ನಿಮಗೆ ಫಸ್ಟಿಗೆ ಬಂದ್ಬಿಟ್ಟು 2 ಲಾಕ್ ಇತ್ತು, ಈ ಥರ 2 ಲಾಕ್ ಇತ್ತು. ಈಗ ಬಂದ್ಬಿಟ್ಟು ಹೊಸದ್ರಲ್ಲಿ ಮಾಡಿರೋದು 4 ಲಾಕ್ ಇದೆ. ಈ 4 ಲಾಕಲ್ಲೂ ಕುತ್ಕೊಬಿಡುತ್ತೆ. ಲೀಕೇಜ್ ಬಂತು ಯಾವುದೇ ಕಾರಣಕ್ಕೂ ಬರೋದೇ ಇಲ್ಲ. ಇದು ಬಂದ್ಬಿಟ್ಟು ನಮ್ಮ ಕಂಪ್ನಿ ಪ್ರಕಾರ ಒಂದು 35 ರಿಂದ 40 ವರ್ಷ ಇದು ಏನೂ ಆಗಲ್ಲ, ಆರಾಮಾಗಿ ಯೂಸ್ ಮಾಡ್ಬೋದು ಇದನ್ನು. ಲೀಕೇಜಲ್ಲಿ ಬಂದ್ಬಿಟ್ಟು ನಿಮಗೆ ಎಷ್ಟು ವರ್ಷ ಆದರೂ ಏನೂ ಆಗಲ್ಲ. ಇನ್ನು ವಾಷರು, ಈ ವಾಷರ್ ಬದಲು ಬಂದ್ಬಿಟ್ಟು ನೀವು ಇದನ್ನು ಹಾಕ್ಕೋಬೋದು. ಇದು ಕ್ಯಾಪು, ಇದರಲ್ಲಿ ವಾಷರ್ ಏನು ಬರಲ್ಲ, ಡೈರೆಕ್ಟಾಗಿ ಟೇಕ್ ಆಫ್ ಇರುತ್ತೆ. ಇದರಲ್ಲೂ ಸಮೇತ 4 ಲಾಕ್ ಕೊಟ್ಟಿದ್ದೀವಿ. 4 ಲಾಕಲ್ಲಿ ನೀವು ಕ್ಲೀನಾಗಿ
ಕೂರಿಸ್ಕೋಬೋದು. ಇದು ಬಂದ್ಬಿಟ್ಟು ಕಾಲರ್ ನಿಮಗೆ 1.25 ಇಂಚಿಂದು ಸಿಗುತ್ತೆ, ಮತ್ತು 1.5 ಇಂಚಿಂದು ಸಿಗುತ್ತೆ, 2 ಇಂಚಿಂದು ಸಿಗುತ್ತೆ. ಸರಿ, 20 mm ಅಲ್ಲಿ ಬರುತ್ತೆ ಇದು. ಇದ್ರದ್ದು ಡಯಾ ಬಂದ್ಬಿಟ್ಟು ಔಟರ್ 20 mm. ಇದು ಬಂದ್ಬಿಟ್ಟು ಅನ್ಸೈಜ್ ಅಲ್ಲ, ಎಲ್ಲ ಡ್ರಿಪ್ ಇದು ಎಲ್ಲ PVC ಪೈಪಿಂದು ಕ್ಯಾಪು FT ಆಗಲಿ MT ಆಗಲಿ ಅದು ಏನಿದೆ ಅದು ಸೈಜೇ 20 mm ಬರುತ್ತೆ. ಇದರದ್ದು ಸ್ಕಿನ್ನಲ್ಲಿ ಬಂದ್ಬಿಟ್ಟು ಸ್ವಲ್ಪ ಎಡ್ಜ್ಗಳು ಕಟ್ ಮಾಡ್ಕೋಬೇಕಾಗುತ್ತೆ, ಸ್ವಲ್ಪ ಎಡ್ಜ್ ಶೇಪ್ ತೊಗೋಬೇಕಾಗತ್ತೆ. ಏನಕ್ಕಂದರೆ ನಾವು ಈ ಗೇಜಿಂದ ಈ 20 mm ಇಂದ ಬಂದ್ಬಿಟ್ಟು ಒಂದು 0.2 ಅಷ್ಟು ನಾವು ಇದರದ್ದು ದಪ್ಪ ಮಾಡಿರ್ತೀವಿ. ಇದನ್ನು ನೀವು ಕ್ಲೀನಾಗಿ ಸ್ವಲ್ಪ ರಬ್ಬಿಂಗ್ ಮಾಡಿಕೊಂಡು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಕೂತ್ಕೊಳುತ್ತೆ. ಜಸ್ಟ್ ಈ ಎಡ್ಜು ಕಿತ್ಕೊಂಡ್ರೆ ಸಾಕು, ಒಳಗಡೆ ಲಾಕ್ ಹಾಕಿ ಕೂತ್ಕೊಬಿಡುತ್ತೆ. ಟೈಟ್ ಆಗಿರಬೇಕು ಅಂತ, ಲೂಸ್ ಆಗೋದು ಬೇಡ ಅಂತ ಆ ಥರ ಮಾಡಿದ್ದೀವಿ. ಸರಿ, ನಿಮಗೆ ಡಿಸ್ಪ್ಲೇಲಿ ಬರ್ತಾ ಇರೋ ನಂಬರ್ ಏನಿದೆ, ಈ ಎಲ್ಲ ಡಿಸ್ಟಿಕ್ಕಿನ ನಂಬರ್ಗಳು ಅದರಲ್ಲಿದೆ. ಫೋನ್ ಮಾಡಿ ಡೀಟೇಲ್ ಎಲ್ಲ ಕ್ಲೀನಾಗಿ ತಿಳ್ಕೊಳ್ಳಿ. ತುಂಬ ಬೆನಿಫಿಟ್ ಇರೋವಂಥ ಮೆಟೀರಿಯಲ್ ಇದು, ಯೂಸ್ ಮಾಡ್ಕೊಳ್ಳಿ. ಯಾಕಂದರೆ ರೈತರ ಕಷ್ಟ ಏನಂತ ನಮಗೆ ಗೊತ್ತು. ಒಂದು ಲೇಬರ್ದು ಇವತ್ತು ನಾವು ಮೇಂಟೈನ್ ಮಾಡೋಕ್ಕಾಗಲ್ಲ, ಅಷ್ಟು ಖರ್ಚು ಬರುತ್ತೆ. ನಾವು ನಿಮಗೆ ನೋಡಿ, ಒಂದೇ ಒಂದು ಲೇಬರ್ ನಾವು ತೊಗೊಳ್ತೀವಿ ಅಂತ ಹೇಳಿದ್ರೆ, ಒಂದು ಲೇಬರ್ ಬಂದುಬಿಟ್ಟು 700 ರೂಪಾಯಿ ಒಂದು ಲೇಬರಿಗಿದೆ. ಇವತ್ತು ಒಂದು ದಿನ ಬಿಡೋದಕ್ಕೆ ತೊಗೊಳ್ತೀವಿ, ಇನ್ನೊಂದು ದಿನ ಬಂದುಬಿಟ್ಟು ಎತ್ತೋದಕ್ಕೆ ತೊಗೊಳ್ತೀವಿ. ಅಂದರೆ ಒಂದು 1000 ರೂಪಾಯಿ ಊಟ ಎಲ್ಲ ಸೇರಿದ್ರೆ 1500 ರೂಪಾಯಿ ಅಂದ್ಕೊಳ್ಳಿ. ಒಂದು ಟೈಮು ನಾವು ರೋಟ್ರಿ ಹೊಡೆಯೋದಕ್ಕಾಗಲಿ, ಟ್ರ್ಯಾಕ್ಟ್ರಲ್ಲಿ ಬೇಸಾಯ ಹೊಡಿಸುವಾಗಲಿ, ಎತ್ತಿ ಸುತ್ತಿ ಮಾಡೋದಷ್ಟರಲ್ಲಿ ಒಂದು ಲೇಬರಿಗೆ, ಅಂದರೆ ನಾವು 1 ಎಕರೆಗೆ ಲೆಕ್ಕದಲ್ಲಿ ಅಂತ ಇದು ಮಾಡ್ತಾಯಿದ್ದೀನಿ. ಒಂದು ಲೇಬರಲ್ಲಿ ಏನೂ ಮಾಡೋಕ್ಕಾಗಲ್ಲ, ಸರಿನಾ? ಈಗ 5 ಎಕರೆ 6 ಎಕರೆ 10 ಎಕರೆ 15 ಎಕರೆ ದೊಡ್ಡ ರೈತರೆಲ್ಲ ಇದ್ದಾರೆ. ಅವರಿಗೆಲ್ಲ ಏನಪ್ಪ ಅಂದರೆ ಈ ಥರದ್ದೊಂದು ಬೇಕು ಅನ್ನೋದು ಕಾಯ್ಕೊಂಡು ಕೂತಿದ್ರು. ಅದಂತೂ ನಮಗೆ ತುಂಬ ಜನಕ್ಕೆ ಗೊತ್ತು. 5 ಎಕರೆ 10 ಎಕರೆ 15 ಎಕರೆ ಅವರಿಗೆಲ್ಲ ಇದು ಒಂದು ಟೈಮ್ ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ರೆ ಅದು 25ರಿಂದ 30 ವರ್ಷ 40 ವರ್ಷದವರೆಗೂ ನಿಮಗಿದು ತುಂಬ ಯೂಸ್ ಆಗುತ್ತೆ. ಅವರು ಇದನ್ನು ತುಂಬ ಕಾಯ್ಕೊಂಡು ಕೂತಿದ್ರು. ಅದನ್ನು ಇವತ್ತು ನಾವು ಕೊಟ್ಟಿದ್ದೀವಿ. ಹಾಗೆ ನಾನು ಒಂದು ಲೇಬರ್ ನಿಮಗೆ ಒಂದು 10 ವರ್ಷಕ್ಕೆ ಎಷ್ಟಾಗುತ್ತೆ ಅಂತ ಹೇಳ್ತೀನಿ ನೋಡಿ. ಇದು ಬಂದುಬಿಟ್ಟು ಒಂದು ಟೈಮು ನೀವು ರೋಟ್ರಿ ಹೊಡೆಯೋದಕ್ಕೆ 1500 ಒಂದು ಲೇಬರಿಗೆ ತೊಗೊಳ್ತೀರಾ. ಇದನ್ನು ನಾವು ಬಂದುಬಿಟ್ಟು ಒಂದು ವರ್ಷಕ್ಕೆ 5 ಸತಿ ಅಂತೂ ಹೊಡೆತೀವಿ. 1500 ಇಂಟು 5 ಟೈಮು ಅಂದರೆ ನಿಮಗೆ 7,500 ಬಂದುಬಿಟ್ಟು ನಮಗೆ ಒಂದು ವರ್ಷಕ್ಕೆ ಖರ್ಚು ಬರುತ್ತೆ. ಓಕೆ, ಇಂಟು 10 ಅಂತ ಮಾಡಿದಾಗ ನಮಗೆ 75,000 ಬರುತ್ತೆ. ಅಂದರೆ 10 ವರ್ಷಕ್ಕೆ 75,000 ಅಂತ ಹೇಳಿದಾಗ ನಾವು 30 ವರ್ಷಕ್ಕೆ ಲೆಕ್ಕದಾಗ ಎಷ್ಟು ಬಂತು? ಬೇಡ, 30 ವರ್ಷದವರೆಗೂ ಬೇಡ. ಸರಿ, ನಾವು 10 ವರ್ಷಕ್ಕೆ 75,000 ಬಂದುಬಿಟ್ಟು ಸಿಂಗಲ್ ಒಂದೇ ಒಂದು ಲೇಬರಿಗೆ ನಾವು ಖರ್ಚು ಮಾಡ್ತಾಯಿದ್ದೀವಿ ಅಲ್ವಾ? ಇದನ್ನೇ ನಾವು ಒನ್ ಟೈಮ್ ಇನ್ವೆಸ್ಟ್ಮೆಂಟು. ಯಾಕಂದರೆ ಈಗ ಎಲ್ಲ ಟೈಮಲ್ಲೂ ಮಾಡಿ ಅದನ್ನು ಎತ್ತೋದು ಬಿಸಾಕೋದು ಅದು ಹೆವಿ ಅಮೌಂಟು ಹೋಗುತ್ತೆ. ಡ್ರಿಪ್ ಪೈಪು ಮೇನಾಗಿ ತೋಟದಲ್ಲಿ ಖರ್ಚು ಬರೋದೇ ಡ್ರಿಪ್ ಪೈಪಿಗೆ ಮತ್ತು ಗೊಬ್ಬರ ಕೊಟ್ಟರೆ ಇಳುವರಿ ಬರುತ್ತೆ, ಅದು ನಮಗೆ ಕೊಡುತ್ತೆ. ಡ್ರಿಪ್ ಪೈಪಿಗೆ ನೀವು ಖರ್ಚು ಮಾಡಿದ್ರೆ ಅದು ಏನೂ ಬರೋಲ್ಲ. ತೆಗೆದುಬಿಟ್ಟು ಸೈಡಿಗೆ ಹಾಕ್ತಿರಲ್ಲ, ಬೆಂಕಿ ಹಚ್ತೀರಾ ಅಲ್ವಾ? ಇದನ್ನು ನೀವು ಏನು ಯೂಸ್ ಮಾಡ್ತೀರಾ ಅದನ್ನು ಬಂದುಬಿಟ್ಟು ಲಾಂಗ್ ಟೈಮ್ ಯೂಸ್ ಮಾಡುವಂಥ ಮೆಟೀರಿಯಲ್ ಯೂಸ್ ಮಾಡ್ಕೊಳ್ಳಿ. ನಿಮಗೆ ಹಂಗೆ 10 ವರ್ಷಕ್ಕೆ ಬಂದುಬಿಟ್ಟು 75,000 ಖರ್ಚು ಬರ್ತಾಯಿದೆ. ಅದ್ರ ಬದಲು ನಿಮಗೆ ಇನ್ನೊಂದು 75,000 80,000 ಇಲ್ಲಾಂದರೆ ನಿಮಗೆ ನಿಮ್ಮ ಜಮೀನು ಎಷ್ಟಿದೆ, ನಿಮ್ಮ ಗಿಡಕ್ಕೆ ಎಷ್ಟಿದೆ ಅಷ್ಟು ಕೊಟೇಶನ್ ತೊಗೊಂಡ್ಬಿಟ್ಟು ಇದನ್ನು ಯೂಸ್ ಮಾಡ್ಕೊಳ್ಳಿ. ಅಂಡರ್ಗ್ರೌಂಡಲ್ಲಿ ನಾವು ನಿಮಗೆ ಒಂದು 10 ಎಕರೆ ಇದೆ ಅಂತ ಹೇಳಿದ್ರೆ ನಿಮಗೆ ಅದರಲ್ಲಿ ಅರ್ಧ ಎಕರೆಗೆ ಮಾತ್ರ ಹಾಕ್ಕೊಳ್ಳಿ ಸಾಕು. ಇದನ್ನು ಬರೀ ಅರ್ಧ ಎಕರೆಯಲ್ಲಿ ಹಾಕಿಬಿಟ್ಟು ನಿಮಗೆ 1 ವರ್ಷದ ನಿಮಗೆ ಕ್ಲೀನಾಗಿ ಗೊತ್ತಾಗುತ್ತೆ ಯಾವ ಥರ ಆಗುತ್ತೆ ಅಂತ. ಆಮೇಲೆ ಬೇಕಾದರೆ ಮಾಡ್ಕೊಳ್ಳಿ ಅಂತೆ, ಸರಿನಾ? ಯಾಕಂದರೆ ನಿಮಗೋಸ್ಕರ ಈ ಶ್ರೀ ನಾರಾಯಣಿ ಇರಿಗೇಷನ್ ಕಂಪ್ನಿ ಏನಿದೆ, ಈ ಕಂಪ್ನಿ ಬಂದ್ಬಿಟ್ಟು ನಮ್ಮ ಕಂಪ್ನಿಯಿಂದ ಮ್ಯಾನುಫ್ಯಾಕ್ಚರ್ ಆಗುವಂಥ ಮೆಟೀರಿಯಲು ಡೈರೆಕ್ಟಾಗಿ ರೈತರಿಗೆ ಹೋಗೋದು, ಯಾವ ಡೀಲರ್ ಡಿಸ್ಟ್ರಿಬ್ಯೂಟ್ರಿಗೆ ಯಾರಿಗೂ ಹೋಗಲ್ಲ. ನಿಮಗೆ ಇಷ್ಟು ಚೆನ್ನಾಗಿ ನಾವು ಏನಕ್ಕೆ ಹೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ, 7 ವರ್ಷ ಬಂದುಬಿಟ್ಟು ನಾವು ಇನ್ಸ್ಟಾಲ್ ಮಾಡಿದ್ದೀವಿ, ಎಲ್ಲ ಕಂಪ್ನಿ ಮೆಟೀರಿಯಲ್ ಮುಟ್ಟಿದ್ದೀವಿ, ಅದರಲ್ಲಿ ಕೆಲಸ ಮಾಡಿದ್ದೀವಿ. ಅದಾದಮೇಲೆ ನಾವು ಫ್ಯಾಕ್ಟ್ರಿಗೆ ಬಂದಿದ್ದು. ಹಾಗಾಗಿಬಿಟ್ಟು ಎಲ್ಲ ಕಂಪ್ನಿ ಬಗ್ಗೆನೂ ಗೊತ್ತು ನಮಗೆ, ಯಾವ್ಯಾವ ಕ್ವಾಲಿಟಿ ಹೆಂಗಿರುತ್ತೆ ಅಂತ. ಇವತ್ತು ಬ್ರ್ಯಾಂಡ್ಗಳು ತಲೆ ಎತ್ತಿ ನಿಂತಿದ್ದಾವೆ ಅಂತ ಹೇಳಿದ್ರೆ ಅವರು ಕ್ವಾಲಿಟಿ ಕೊಟ್ಟಿರೋದ್ರಿಂದನೇ ಅವರು ಇಡೀ ನಮ್ಮ ದೇಶದಲ್ಲೆಲ್ಲ ಬ್ರ್ಯಾಂಡ್ಗಳು ತಲೆ ಎತ್ತಿ ನಿಂತಿರೋದು. ಕ್ವಾಲಿಟಿ ಯಾರು ಕೊಡಲ್ಲ ಅವರು ಬಂದ್ಬಿಟ್ಟು ಒಂದು ಅಂಗಡಿಲೂ ಸಮೇತನೂ ಸೇಲ್ ಮಾಡೋಕ್ಕಾಗಲ್ಲ, ಆ ಥರ ಹೋಗುತ್ತೆ. ಇವತ್ತು ನಮ್ಮ ನಾರಾಯಣಿ ಇರಿಗೇಷನ್ ಬಂದ್ಬಿಟ್ಟು ಇಡೀ ಕರ್ನಾಟಕದಲ್ಲಿ ಡಿಸ್ಟಿಕಲ್ಲಿ ನಮ್ಮ ಮೆಟೀರಿಯಲ್ಗಳು ಹೋಗ್ತಾ ಇದೆ. ಆಮೇಲೆ ಡಿಸ್ಟಿಕಲ್ಲಿ ನಮ್ಮ ಬ್ರಾಂಚಸ್ಗಳು ಕೂರ್ತಾ ಇದೆ ಅಂತ ಹೇಳಿದ್ರೆ ನಾವು ಕೊಡ್ತಾ ಇರೋವಂಥ ಕ್ವಾಲಿಟಿನೇ ಇದು. ನಿಮಗೆ 15 ವರ್ಷ ವಾರಂಟಿ ಬರುತ್ತೆ. ಡಬಲ್ ಲೈನು ಡೈಮಂಡ್ ಅಂತ ಬರ್ತಿದ್ದು.
ಇದು ಸಿಂಗಲ್ ಲೈನ್ ಬರುತ್ತೆ. ಸಿಂಗಲ್ ಲೈನ್ ಬಂದ್ಬಿಟ್ಟು 10 ವರ್ಷ ವಾರಂಟಿ ಬರುತ್ತೆ. ಇನ್ನು ಬಂದ್ಬಿಟ್ಟು ಇದರಲ್ಲಿ 3 ಕ್ವಾಲಿಟಿ ಬರ್ತಾ ಇದೆ ಬಿಟ್ಟಿದ್ದೀವಿ ಈಗ. ಒಂದು ಶಂಕ, ಹೈರ, ವಜ್ರ ಅಂತ. ಶಂಕ ಬಂದ್ಬಿಟ್ಟು ನಿಮಗೆ 2 mm ವಾಲ್ ಥಿಕ್ನೆಸ್ ಬರುತ್ತೆ, 200 ಮೀಟರ್ಸು. ಇನ್ನು ಹೈರ ಬಂದ್ಬಿಟ್ಟು ನಿಮಗೆ 2.3 mm ಬರುತ್ತೆ, ಅದು ಬಂದ್ಬಿಟ್ಟು 100 ಮೀಟರ್ಸ್ ಬರುತ್ತೆ. ಇನ್ನು ವಜ್ರ ಅಂತ ಬರುತ್ತೆ, ಅದು ಬಂದ್ಬಿಟ್ಟು 200 ಮೀಟ್ರ್ ಬರುತ್ತೆ, 2.2 mm ಬರುತ್ತೆ ಅದು. ಸರಿನಾ? ನಿಮಗೆ ಇದು ತುಂಬ ಜಾಸ್ತಿ ಹೆಸರುಗಳಾಗ್ಬಿಡುತ್ತೆ. ಹಾಗಾಗ್ಬಿಟ್ಟು ವಾಟ್ಸಪ್ಪಿಗೆ ಒಂದು ಹಾಯ್ ಅಂತ ಒಂದು ಮೆಸೇಜ್ ಮಾಡಿ, ಪ್ರೈಸ್ ಲಿಸ್ಟ್ ಕಳಿಸ್ಕೊಡ್ತೀನಿ. ಅದರಲ್ಲೇ ನಮ್ಮ ಡಿಸ್ಟಿಕ್ಕಿಂದು ನಂಬರ್ಸ್ಗಳಿರುತ್ತೆ, ಅದಕ್ಕೆ ಫೋನ್ ಮಾಡಿ. ಎಲ್ಲ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ 405 ಬೆಂಗಳೂರಿಗೆ ಮಾಡಿ, ನಾನು ನಿಮಗೆ ಕ್ಲೀನಾಗೆ ಹೇಳ್ಕೊಡ್ತೀನಿ. ನಮಸ್ತೆ. ಲಾಸ್ಟಲ್ಲಿ ಒಂದು ವಿಡಿಯೋ ಇದೆ, ಆ ವಿಡಿಯೋ ಕ್ಲೀನಾಗಿ ನೋಡ್ಕೊಳ್ಳಿ.